ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ ಪರಮೇಶ್. ರಾಜ್ಯದಲ್ಲಿ ಅದರಲ್ಲೂ ಕೂಡ ಇದೀಗ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಒಂದ್ ಕಡೆನಲ್ಲಿ ಪವರ್ ಶೇರಿಂಗ್ ವಿಚಾರ ಅಥವಾ ಆ ಜಟಾಪಟಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಎಲ್ಲವೂ ಕೂಡ ಜೋರಾಗ್ತಾ ಇದೆ. ಇದರ ಗೊಂದಲ ಅಥವಾ ಚರ್ಚೆಗಳ ನಡುವೆ ಜನರ ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ ಅಲ್ಲಿರುವಂತಹ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಜನರ ಸಮಸ್ಯೆಗೆ ಕಿವಿಯನ್ನ ಕೂಡ ಕೊಡ್ತಾ ಇಲ್ಲ. ಹಾಗಾದ್ರೆ ಕೇವಲ ಅಧಿಕಾರವನ್ನ ಗಟ್ಟಿ ಮಾಡ್ಕೊಳ್ಳೋದಷ್ಟೇ ರಾಜಕಾರಣಿಗಳಿಗೆ ಸೀಮಿತ ಆಗೋಯ್ತಾ? ಅದನ್ನ ಹೊರತುಪಡಿಸಿ ಜನಸಾಮಾನ್ಯ ಸ್ಥಿತಿ ಏನಾದ್ರೂ ಇರ್ಲಿ, ಇದೀಗ ಬರಗಾಲ ಬರ್ತಾ ಇದೆ, ಬಂದೇ ಇದೆ ಅಂತ ಹೇಳ್ಬೋದು. ಸರ್ಕಾರದಿಂದ ಅಧಿಕೃತವಾದಂತಹ ಘೋಷಣೆ ಮಾಡಿಲ್ಲ, ಅಫಿಷಿಯಲಿ ಹೇಳಿಲ್ಲ. ಆದ್ರೂ ಕೂಡ 300ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಜನರು ನೀರಿಗಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇಡೀ ರಾತ್ರಿ ನೀರಿಗೆ ನಿಂತ್ಕೊಂಡ್ರು ಕೂಡ ನೀರ್ ಸಿಗ್ತಾ ಇಲ್ಲ, ಕುಡಿಯೋಕ್ ಸಿಗ್ತಾ ಇಲ್ಲ. ಇನ್ನು ಜನಸಾಮಾನ್ಯರ ಸ್ಥಿತಿನೇ ಈ ರೀತಿ ಅಂತ ಅಂದ್ರೆ ಅದನ್ನ ಹೊರತುಪಡಿಸಿ ಜನ ಜಾನುವಾರುಗಳ ಗತಿ ಸ್ಥಿತಿ ಏನಾಗಿರಬೇಕು? ಎಸ್, ಈ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ಇಂದಿನ ಚರ್ಚಾ ವಿಚಾರ ಕರುನಾಡಿಗೆ ಬರ ಸಿಡಿಲು. ಎಸ್, ಕೇವಲ ರಾಜ್ಯದಲ್ಲಿ ಅದರಲ್ಲೂ ಕೂಡ ನಾವು ಕೆಲವೊಂದಷ್ಟು ಜಿಲ್ಲೆಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಯಾದಗಿರಿ, ಗದಗ, ಕಲಬುರಗಿ ಇಲ್ಲೆಲ್ಲಾ ಕಡೆನೂ ಕೂಡ ನೀರಿಗಾಗಿ ಸಮಸ್ಯೆ ಅನ್ನೋದು ಹೇರಳವಾಗಿದೆ. ಅದನ್ನ ಬಿಡಿ, ಬೆಂಗಳೂರಿನಲ್ಲೂ ಕೂಡ ಜನರು ಪರದಾಡ್ತಾ ಇದ್ದಾರೆ, ರಾತ್ರಿ ಇಡೀ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಶಾಸಕರು ಸಚಿವರಿರುವಂತಹ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ನೀರಿನ ಸಮಸ್ಯೆ ಆಗ್ತಾ ಇದೆ. ಅಲ್ಲೂ ಕೂಡ ರಾತ್ರಿ ಇಡೀ ಜನರು ನೀರಿಗಾಗಿ ಕ್ಯೂ ನಿಲ್ತಾ ಇರುವಂತದ್ದು. ಜೊತೆಯಲ್ಲಿ ಸದ್ಯಕ್ಕೆ ರಾಜ್ಯದಲ್ಲಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ ಈ ಕುರಿತಾಗಿ ಮಹಿಳೆಯರಾಗಿರ್ಬೋದು, ಜನರು ಏನ್ ಹೇಳ್ತಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ನೀರ್ ಎತ್ತಿದೀವಾಗ ಅವ್ರ ಹೆಂಡ್ರ ಮಕ್ಕಳು ಹೋದ್ರೆ ಅವ್ರ ಹಂಗೆ ಮಾಡ್ತಾರ? ಮತ್ತೆ ಅವ್ರ ಮಾತಾ ಬರ್ಬೇಕು, ಚಾಲ್ ಮಾಡ್ಬೇಕು. ಅವ್ರಿಗೆ ಪುಕ್ಸಟ್ಟೆ ಸಂಬಳ ತಾಂಬ್ತಾರೆ, ಸಂಬಳ ತಾಂಬಲ್ಲ 15-20 ಸಾವಿರ ಒಟ್ಟು ಬಂದ್ ಚಾಲ್ ಮಾಡ್ಬೇಕು. ಕರೆಂಟ್ ಬಂದ ತಕ್ಷಣ ಬಿದ್ದಿರತ್ತೆ, ಬಂದ್ ಚಾಲ್ ಮಾಡ್ಬೇಕು. ಅವ್ನು ನೀರ್ ಗಂಟೆ ಯಾಕೆ ಮಾಡಿರ್ತಾರೆ? ಮಾಡಿದ ಕೆಲಸ ಅಂತ ಮಾಡಿರ್ತಾರೆ. ಅವ್ನು ನಮ್ಮಂಗೆ ಕೂಲಿ ತಾಂತಾನೆ ಪುಕ್ಸಟ್ಟೆ ಚಾಲ್ ಮಾಡಲ್ಲ. ಅಲ್ಲಿ ಬಂದು ಪ್ರತಿಯೊಂದಕ್ಕೂ ನೀರ್ ಬೇಕು. ನೀರಿಲ್ಲ ಅಂದ್ರೆ ಎಲ್ಲಿಂದ ಹೊತ್ಕೊ ಬರಕಾಗುತ್ತೆ? ಹೋಗಿ ಎಲ್ಲಾರ ಬೇರೆ ತಕ್ಕ ನೀರ್ ಹೋಗಿ ಕೈಯ ಕಾಲ ಮುರ್ಕೊಂಡ್ರೆ ಅವ್ರು ತಂದಾಗ್ತಾರೆ. ನಮಗೂ ನಾವು ಗಂಡರಿಗೂ ಮಕ್ಕಳಿಗೆಲ್ಲ ನೀರಿಲ್ಲ ನಮ್ಮ ಮನೆ ಹತ್ರ. ನೀರ್ ಎತ್ತಿದೀವಾಗ ಅವ್ರ ಹೆಂಡ್ರ ಮಕ್ಕಳು ಹೋದ್ರೆ ಅವ್ರ ಹಂಗೆ ಮಾಡ್ತಾರ? ಮತ್ತೆ ಅವ್ರ ಮಾತಾ ಬರ್ಬೇಕು, ಚಾಲ್ ಮಾಡ್ಬೇಕು. ಅವ್ರಿಗೆ ಪುಕ್ಸಟ್ಟೆ ಸಂಬಳ ತಾಂಬ್ತಾರೆ, ಸಂಬಳ ತಾಂಬಲ್ಲ 15-20 ಸಾವಿರ. ನಾವಿಲ್ಲ ಸೇರಿರೋ ಉದ್ದೇಶ ಏನಂದ್ರೆ, ಕುಡಿಯೋ ನೀರಿನ ಸಮಸ್ಯೆ ಅಗಾಧವಾಗಿದೆ. ಈಗ ಎಲ್ಲರೂ ಗಮನಿಸಿದ್ದೀರಾ, ಬೇಸಿಗೆ ಎಷ್ಟರ ಮಟ್ಟಿಗೆ ಟೆಂಪ್ರೇಚರ್ ರೇಸ್ ಆಗಿದೆ. ನಮ್ಮಲ್ಲಿ ತೋಟಕ್ಕೆ ಮೊದಲು ನೀರು ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ, ಇದೆಲ್ಲ ಉದ್ದೇಶ ಇಟ್ಕೊಂಡು ಸರ್ಕಾರ ಮತ್ತು ನಮ್ಮ ಸಿರಿಗೆರೆ ಶ್ರೀಗಳು ಇವರ ಆಶೀರ್ವಾದದಿಂದ ಏತ ನೀರಾವರಿ ಯೋಜನೆ ಕಳೆದ ದಶಮಾನಗಳಿಂದ ನಡ್ಕೊಂಡು ಬಂದಿದೆ. ಭಾಳ ಅದ್ಭುತವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಇತ್ತೀಚೆಗೆ ಈ ಏತ ನೀರಾವರಿ ಕಮಿಟಿ ಆಗಲಿ ಇವರ್ಯಾರು ಅಷ್ಟೊಂದು ಎಸ್, ನೋಡ್ತಾ ಇರಬಹುದು. ನಾನಾಗ್ಲೇ ಹೇಳ್ದೆ, ಸರ್ಕಾರ ಇನ್ನೂ ಕೂಡ ಬರಗಾಲ ಬಂದಿದೆ ಅಂತ ಅಫಿಷಿಯಲಿ ಘೋಷಣೆ ಮಾಡಿಲ್ಲ. ಆದ್ರೂ ಕೂಡ ನೀರಿನ ಸಮಸ್ಯೆ ಅಥವಾ ಜನರು ಇವಾಗ ಹೇಳ್ತಾ ಇರುವಂತಹ ಸಮಸ್ಯೆಗಳನ್ನ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಕೇಳುವಂತಹ ಪರಿಸ್ಥಿತಿಯಲ್ಲಿ ಅಥವಾ ಮನಸ್ಥಿತಿಯಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಎಸ್, ಈ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿ ಇರ್ಷಾದ್ ಅಹಮದ್ ಶೇಖ್ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಯಲ್ಲಿ ಬಿಜೆಪಿ ವಕ್ತಾರರಾಗಿ ಪ್ರಮೋದ್ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ನಾನು ನೇರವಾಗಿ ಇದೀಗ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಇರುವಂತಹ ಅದರಲ್ಲೂ ಕೂಡ ಕಾಂಗ್ರೆಸ್ ವಕ್ತಾರರಾಗಿ ಬಂದಿರುವಂತಹ ಇರ್ಷಾದ್ ಸರ್ ಹತ್ರನೇ ನೇರವಾಗಿ ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಕುರ್ಚಿ ಜಟಾಪಟಿ ಆಗ್ತಾ ಇದೆ, ಪವರ್ ಶೇರಿಂಗ್ ವಿಚಾರ ಅನ್ನೋದು ಇವಾಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಮುಟ್ಟಿದೆ, ಏನು ಕ್ಲಾರಿಟಿ ಕೊಡಿ ಅಂತ. ಅದನ್ನ ಹೊರತುಪಡಿಸಿ ಜನಸಾಮಾನ್ಯರಿಗೆ ಬೆಲೆ ಅಂತ ಇಲ್ವಾ ಸರ್? ಅಥವಾ ಅವರು ಏನ್ ಕಷ್ಟ ಪಡ್ತಿದ್ದಾರೆ, ಅವ್ರ ಸಮಸ್ಯೆ ಏನು ಕೇಳುವ ಮನಸ್ಥಿತಿ ಯಾರಿಗೂ ಇಲ್ವಾ ಅಂತ? ನೋಡಿ, ಮೊದಲಿಂದಲೂ ನಾವು ಜನಪರ ಒಂದು ಯೋಜನೆಗಳನ್ನ ಜನಪರ ಕಾಳಜಿ ಇಟ್ಕೊಂಡೇ ತಂದಿರುವಂಥದ್ದು. ಸೊ ಜನರ ಇದೇ ನಮಗೆ ಮುಖ್ಯ, ಜನರ ಜೀವನವೇ ಮುಖ್ಯ. ಸೊ ಈ ಸಂದರ್ಭದಲ್ಲಿ ಇವತ್ತು ಏನು ಒಂದು ಭಾಳ ಒಂದು ಬರಗಾಲ ಥರನೇ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಸೊ ಇಂಥ ಸಮಯದಲ್ಲಿ ಕಳೆದ 1 ತಿಂಗಳಿಂದ ರಾಜ್ಯ ಸರ್ಕಾರ ಬಹಳಷ್ಟು ಸಭೆಗಳನ್ನು ಮಾಡಿ ಏಪ್ರಿಲ್ 16ನೇ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದು ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಅಥವಾ ನಮ್ಮ ಜಿಲ್ಲಾ ಪಂಚಾಯತ್ ನಿರ್ವಹಣಾಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮತ್ತು ವಿಶೇಷವಾಗಿ ನಮ್ಮ ಪಂಚಾಯತ್ ರಾಜ್ ಮತ್ತು ಕಂದಾಯ ಮತ್ತು ನಗರಾಭಿವೃದ್ಧಿ ಸಚಿವರು, ಯಾಕಂದರೆ ಇವರು 3 ಜನ ಸಮನ್ವಯದಿಂದ ಕೆಲಸ ಮಾಡಬೇಕಾಗ್ತದೆ. ಸೊ ಇವರೆಲ್ಲರ ಸಭೆಯನ್ನು ಕರೆದು ಭಾಳ ಸ್ಪಷ್ಟವಾಗಿ ಸೂಚನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಜನರ
ಈ ರಾಜ್ಯದ ಜನರಿಗೆ ಅದು ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು ಅಥವಾ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆ ಆಗಕೂಡ್ದು ಅಂತ. ಸೊ ಈಗಾಗಲೇ 114 ತಾಲೂಕುಗಳಲ್ಲಿ ನಾವು 598 ಗ್ರಾಮ ಪಂಚಾಯಿತಿಗಳನ್ನು ಈಗ ಭಾಳಷ್ಟು ನೀರಿನ ಸಮಸ್ಯೆ ಇರುವಂಥ ಗ್ರಾಮ ಪಂಚಾಯಿತಿಗಳಂತ ನಾವು ಈಗಾಗಲೇ ಅದನ್ನು ನೋಟಿಫೈ ಅಂದರೆ ಮಾಡಿದ್ದೀವಿ. 2410 ಟೋಟಲ್ ಗ್ರಾಮ ಪಂಚಾಯಿತಿಗಳಲ್ಲಿ 598 ಗ್ರಾಮ ಪಂಚಾಯಿತಿಗಳಲ್ಲಿ ಇವಾಗ ಫಸ್ಟು ನಾವು ಅವರಿಗೆ ನೀರು ಕೊಡುವಂಥ ಕೆಲಸ ಮಾಡಲೇಬೇಕಾಗ್ತದೆ, ಯಾಕಂದರೆ ನೀರಿನ ಸಮಸ್ಯೆ ಅಲ್ಲಿ ಉಲ್ಬಣ ಆಗಿದೆ. ಸೊ ಇದರ ಜೊತೆಯಲ್ಲಿ 137 ಗ್ರಾಮ ಪಂಚಾಯಿತಿಗಳಿಗೆ 129 ಟ್ಯಾಂಕರ್ಗಳ ಮೂಲಕ ಮತ್ತು 585 ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆಗೆ ಪಡೆಯೋದ್ರ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ನಾವು ಕೆಲಸವನ್ನು ಮಾಡ್ತಾ ಇದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಹೊಣೆಗಾರಿಕೆಯನ್ನು ನಿಶ್ಚಿತ ಮಾಡಿದ್ದಾರೆ. ಏನೇ ಸಮಸ್ಯೆ ಆದರೆ ಆ ಜಿಲ್ಲೆನಲ್ಲಿ ನೀರಿನ ಮತ್ತು ಕುಡಿಯುವ ನೀರಿನ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಏನು ಈ ಬರಗಾಲ ಥರನೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಪರಿಸ್ಥಿತಿ ಅಲ್ಲಿ ಬಂದ್ರೇ ಅದಕ್ಕೆ ನೇರ ಹೊಣೆ ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ CEO ಆಗಿರ್ಬೋದು, ಜಿಲ್ಲಾ ಪಂಚಾಯತ್ CEO ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಅಧಿಕಾರಿಗಳೇ ಅದರ ಹೊಣೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಇಷ್ಟು ಗಂಭೀರವಾಗಿ ಈ ರಾಜ್ಯ ಸರ್ಕಾರ ಈ ಸಮಸ್ಯೆಗಳನ್ನು ತೆಗೆದುಕೊಂಡಿದೆ. ಎಸ್ ಸರ್, ನಾನು ಮಾತನಾಡ್ತಾ ಹೋಗ್ತೀನಿ. ಇವಾಗ ಬಿಜೆಪಿ ವಕ್ತಾರರಾದಂಥ ಪ್ರಮೋದ್ ಸರ್ ಹತ್ರ ಹೋಗ್ತೀನಿ. ಸರ್ ಆಲ್ರೆಡಿ ಸರ್ಕ್ಯಾಟಿಸ್ಟ್ ಆಗಿ ನಗ್ತಾ ಇದ್ದಾರೆ, ಯಾಕೆ ಅಂತ ಕೇಳ್ಬೋದಾ ಮೊದಲನೇದಾಗಿ? ಬಿಕಾಸ್ ಇವಾಗ ಅವ್ರು ಹೇಳ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಈ ತರ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಕೇವಲ ಸರ್ಕಾರವನ್ನ ಟೀಕಿಸೋದು ಅಷ್ಟೇ ನಿಮ್ಮ ಕರ್ತವ್ಯ ಆಗಿರುತ್ತಾ, ಅದನ್ನ ಹೊರತುಪಡಿಸಿ ನೀವೇನಾದ್ರೂ ಯೋಜನೆಗಳನ್ನ ಅಥವಾ ಯೋಚನೆಗಳನ್ನ ರೂಪಿಸ್ಕೊಂಡಿರ್ತೀರಾ ಅಂತ? ಮೊದಲ ನಿಮಗೆ ಮತ್ತು ಈ ರಾಜ್ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕರಿಸುತ್ತಾ ನಾ ಒಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ದವ್ರಿಗೆ ಬಿಸಿ ಮುಟ್ಟಿಸ್ಬೇಕಾದ್ರೆ ಇಲ್ಲಿ ಬಂದಂಥ ವಕ್ತರಿಗೆ ಏನು ನೀರಿಟ್ಟಿದ್ರಲ್ಲ, ಆ ನೀರಿನ ಗ್ಲಾಸನ್ನು ಖಾಲಿ ಮಾಡಿ ಬರೀ ಖಾಲಿ ಗ್ಲಾಸನ್ನು ಇಡಿ. ಅವರು ಏನೊಂದು ಬವಣೆ ಅವ್ರೇನು ಪರದಾಡ್ತಾರೆ, ಏನು ಈ ರಾಜ್ಯದ ಜನರು ಯಾವ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಆ ಪರಿಸ್ಥಿತಿ ಅವ್ರಿಗೆ ಅನುಭವ ಆಗ್ಬೇಕಂದ್ರೆ ನೀವು ಕಾಂಗ್ರೆಸ್ನ ಏನು ವಕ್ತಾರರ ಮುಂದೆ ಏನೊಂದು ನೀರಿನ ಗ್ಲಾಸ್ ಇಟ್ಟಿದ್ರಿ ಅದನ್ನ ಖಾಲಿ ಮಾಡಿದಾಗ ಆ ಬವಣೆಯವ್ರಿಗೆ ಅರ್ಥ ಆಗುತ್ತೆ ಅಂತ ನನಗೊಂದು ಅನಿಸುತ್ತೆ. ಇನ್ನೊಂದು, ಈ ರಾಜ್ಯದ ನೀರಾವರಿ ಮಂತ್ರಿಗಳು DK ಶಿವಕುಮಾರ್ ಅವರು ಬೃಹತ್ ಮತ್ತು ಮಾಧ್ಯಮ ಇರಿಗೇಷನ್ ಜವಾಬ್ದಾರಿ ಅವ್ರಿಗಿದೆ, ಸಣ್ಣ ಇರಿಗೇಷನ್ನು ಬೋಸರಾಜ್ ಅವರಿಗೆ ಜವಾಬ್ದಾರಿ ಇದೆ. ಇವರು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಜವಾಬ್ದಾರಿ ಕೊಟ್ಟು ಇವರು ಅಧಿಕಾರಕ್ಕೋಸ್ಕರ ದೆಹಲಿಯಲ್ಲಿ ಹೋಗಿ ಕೊಡ್ತಾರೆ. ಕರ್ನಾಟಕದ ಜನರ ಪರಿಸ್ಥಿತಿ ಕೇಳೋರು ಯಾರ್ರಿ? ಶಾಸಕರು ಒಂದೊಂದು 2 ಗುಂಪಾಗಿ ಒಂದು ಗುಂಪು ಮೊದಲೇ ದಿಲ್ಲಿಗೆ ಹೋಗುತ್ತೆ. ಆ ಕ್ಷೇತ್ರದ ಜನರ ಒಂದು ಸಮಸ್ಯೆಗಳನ್ನು ಆಲಿಸೋರು ಯಾರ್ರಿ? ಇವರು ಬಂದ ಮೇಲೆ ಇನ್ನೊಂದು ಗುಂಪು ಅದು ದಿಲ್ಲಿಗೆ ಹೋಗುತ್ತೆ. ಇನ್ನೊಂದು ಗುಂಪಿನ ಒಂದು ಕ್ಷೇತ್ರದ ಜನರ ಸಮಸ್ಯೆ ಆಲಿಸೋರು ಯಾರು? ಈ ರಾಜ್ಯದಲ್ಲಿ ಒಟ್ಟಾರೆ ಈ ಶಾಪಗ್ರಸ್ತ ಸರ್ಕಾರ ಬಂದು ಕೂತಿದ್ದೀರಿ. ಇನ್ನೂ ಒಂದು 2 ವರ್ಷ ನಾವು ಅನುಭವಿಸ್ಬೇಕಾಗ್ತದೆ. ಆದರೆ ಜನರ ಒಂದು ಸಮಸ್ಯೆ 2 ವರ್ಷ ನಾವು ಕಾಯ್ಲಿಕ್ಕೆ ಆಗುತ್ತಾ? ಅದಕ್ಕೇನೋ ಒಂದು ಪರಿಹಾರ ಕೊಡಬೇಕಲ್ವಾ? ಏತ ನೀರಾವರಿ 2 ಸಲ DK ಶಿವಕುಮಾರ್ ಅವರಲ್ಲಿ ವಿಸಿಟ್ ಕೊಟ್ಟರು. ಕ್ಯಾಮ್ರಾ ಏನು ಸುತ್ತಲ ವರಿದು ನಾವೇನೀಗ ನಾಳೆನೇ ಆ ಒಂದು ಏತ ನೀರಾವರಿ ಯೋಜನೆಯನ್ನ ಅನುಷ್ಠಾನ ಮಾಡಿಬಿಡ್ತೀವಿ, ಇಲ್ಲೆಲ್ಲ ಒಂದು ಎಂತಾರದಕ್ಕೆ ಗೌರ್ಮೆಂಟ್ ಮಷಿನರಿನ ತಂದುಬಿಟ್ಟು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡುವಂಗೆ ಪೋಸ್ಟ್ ಕೊಟ್ಟು ಹೋಗಿದಾರ್ರಿ. ಬಟ್ ಅಲ್ಲಿ ಬಂದು ಹೋದ್ಮೇಲೆ ವಾಪಸ್ ಹೊರಡ್ ನೋಡಿಲ್ಲ. ಇವ್ರು ನೋಡೋದು ದಿಲ್ಲಿ ಹತ್ರ. ಇವರು CM ಕುರ್ಚಿ ಹತ್ರ ನೋಡ್ತಾ ಇದ್ದಾರೆ ಹೊರತು DK ಶಿವಕುಮಾರ್ ಅವರು. ಆದ್ರೆ ಜನರ ಒಂದು ಬವಣೆ, ಆ ಹೆಣ್ಣು ಮಕ್ಕಳು ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತಗೊಂಡ್ಬರ್ತಾರ್ರಿ, ಬಿಸಿಲಲ್ಲಿ ನಿಂತು ಆ ಟ್ಯಾಂಕರ್ ಅಲ್ಲಿ ನೀರು ತುಂಬುವಂತ ಕೆಲಸ ಮಾಡ್ತಾರ್ರಿ. ಇವ್ರಿಗೆ ತ್ರಾಸ ಅರ್ಥ ಆಗುದಿಲ್ಲ. ಯಾವಾಗ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲಾ ಶಾಸಕರ ಮನೆಯ ನೀರುಗಳನ್ನ ನಾವು ಬಂದ್ ಮಾಡ್ತೀವಿ, ಅವಾಗ ಈ ರಾಜ್ಯದ ಜನರ ಸಮಸ್ಯೆ ಅವ್ರಿಗೂ ಅರ್ಥ ಆಗುತ್ತೆ ಅಂತ ನನಗನ್ಸುತ್ತೆ ರೀ. ಇದು ಒಂದು. ಇನ್ನೊಂದು, ಇಲ್ಲಿ ಮೇಕೆದಾಟು ಒಂದು ಬಹಳ ಜಲವಂತ ಸಮಸ್ಯೆ ಇದೆ. ಇದನ್ನ ಇಟ್ಕೊಂಡು ತಮಿಳುನಾಡಲ್ಲಿ ಹೋಗ್ಬಿಟ್ಟು ಅವರು ಪ್ರಚಾರ ಮಾಡ್ತಾರೆ.
ಇಲ್ಲಿ ಮೊಸಳೆ ಕಣ್ಣೀರು ಅಲ್ಲಿ ಹೋಗಿ First ಅದಕ್ಕೆ clearance ಕೊಡ್ಸುವಂತ ಕೆಲ್ಸವನ್ನ ಮಾಡಕ್ಕೆ ನಿಮ್ಮ ಕೇಂದ್ರ ಸರ್ಕಾರದವರಿಗೆ. ಡಿಎಂಕೆ ಮೇಕೆದಾಟು ಯೋಜನೆಯನ್ನ clearance ವಿನಂತಿ ಮಾಡಕ್ಕೆ ಮಾಡ್ಕೋತಾ ಇದ್ದೀನಿ. ನಾ ಇರ್ಸಾದ್ ಅಹಮದ್ ವಿನಂತಿ ಮಾಡ್ಕೋತೀನಿ. ನೀವು ಮಾತಾಡುವಾಗ ನಾನು ನಿಮಗೆ ಅದು ನನ್ನ opening statement ಇದೆ ಅಂತ ಇಲ್ಲ ಅಡ್ಡಿಪಡಿಸಿಲ್ಲ. ದಯವಿಟ್ಟು ನೀವು ವಿನಂತಿ ಮಾಡ್ಕೋತಾ ಇದ್ದೀನಿ. ನೀವು ನನಗೆ ಅಡ್ಡಿಪಡಿಸಬೇಡಿ. ನಮ್ಮ ಸರ್ಕಾರ ಇದ್ದಾಗ 2019 ರಿಂದ 2023 ತನಕ ನಾವು ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನ ಅನುಷ್ಠಾನಗೊಳಿಸುವಂತ ಎಲ್ಲಾ ಪ್ರಯತ್ನ ಮಾಡಿದೀವಿ. ಆಮೇಲೆ ಕೇಂದ್ರ ಸರ್ಕಾರ ಅದಕ್ಕೆ ಒಂದು ಸಪೋರ್ಟ್ ಕೊಟ್ಟಿದೆ. ಸಪೋರ್ಟ್ ಕೊಟ್ಟ ಮೇಲೆ ನಾವು ಟೆಂಡರ್ ಕರೆದಿವಿ. ಆ ಟೆಂಡರ್ ಕರೆಯುವಂತಾಗೆ ಇಲೆಕ್ಷನ್ ಬಂತು. ಹಾಗಾಗಿ ಆ ಟೆಂಡರ್ ಅನ್ನ ಮತ್ತೆ ಮುಂದುವರಿಸಲಿಕ್ಕಾಗಿಲ್ಲ. ಆದ್ರೆ ಕಾಂಗ್ರೆಸ್ ಇದೆಲ್ಲ ಮಾಹಿತಿ ಇತ್ರಿ. ಆದ್ರೆ ಈ ಕಾಂಗ್ರೆಸ್ದವರು ಅದನ್ನ ಮುಂದುವರಿಸಲಿಲ್ಲ. ಇವರು ಆ ಸಮಸ್ಯೆಯನ್ನ ಹಾಗೇನೆ ಮುಂದುವರಿಸ್ತಾ ಇದ್ದಾರೆ. ಎಲ್ಲಿ ಹೋದಲ್ಲಿನೂ ಕಳಸಾ ಬಂಡೂರಿ ಬಗ್ಗೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಮೇಕೆದಾಟು ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಭದ್ರಾ ಒಂದು ಅಪ್ಪರ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತಿನ ತನಕನೂ ಇವ್ರು ಯಾವ ಪ್ರಾಜೆಕ್ಟ್ ಅನ್ನು ಪೂರ್ತಿ ಮಾಡ್ಲಿಕ್ಕಾಗಿಲ್ಲ. ಯಾಕಂದ್ರೆ ಇವರ ಕಂದಾಯ ಇಲಾಖೆ ಖಾಲಿ ಆಗಿದೆ. ಇವರು ಕೃಷಿ ಹೊಂಡವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ರಿ. ಎಸ್ ಪ್ರಮೋದ್ ಸರ್, ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇದೀಗ ನಮ್ಮ ಜೊತೆ ಜಾಯಿನ್ ಆಗ್ತಾ ಇರುವಂತಹ ರೈತ ಮುಖಂಡರಾದಂತಹ ಶಿವಪ್ಪ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸಬಹುದಾ? ಸರ್, ಮ್ಯೂಟ್ ಆಗಿದೆ ಅನ್ಸುತ್ತೆ, ಒಂದ್ಸಲಿ ಚೆಕ್ ಮಾಡ್ಲಿಕ್ಕಾಗತ್ತಾ? ಸರ್, ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ, ಮ್ಯೂಟ್ ಆಗಿದೆ ಅನ್ಸುತ್ತೆ, ಒಂದ್ಸಲಿ ಚೆಕ್ ಮಾಡಿ ಸರ್. ಎಸ್ ಸರ್, ನಾನು ಇಶಾ ಸರ್ ಹತ್ರ ಹೋಗ್ತೀನಿ ನೇರವಾಗಿ. ಸರ್, ಇವಾಗ ಅವ್ರು ಹೇಳ್ತಾ ಇದ್ರು, ಪ್ರಮೋದ್ ಸರ್ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳ್ತಾರೆ, ಡಿಕೆಶಿ ಅವರಿಗೆ ಕೇವಲ ಸಿಎಂ ಕುರ್ಚಿ ಅಷ್ಟೇ ಬೇಕಾಗಿರುವಂಥದ್ದು, ಅದನ್ನ ಹೊರತುಪಡಿಸಿ ಏನೂ ಕೂಡ ಆಗ್ಬೇಕಾಗಿಲ್ಲ. ಜನರು ಏನ್ ಬೇಕಾದ್ರೂ ಆಗ್ಲಿ, ನೀರಿಗಾಗಿ ಹಾಹಾಕಾರ ಪಡ್ಲಿ, ಜನರ ಪರಿಸ್ಥಿತಿ ಒಂದ್ ಕಡೆನಾದ್ರೆ ಇನ್ನು ಜಾನುವಾರುಗಳ ಪರಿಸ್ಥಿತಿ ಇನ್ನೇನಾಗಬೇಡ. ಅವರ ಯಾರ ಹತ್ರ ಹೇಳ್ಕೊಳ್ತಾವೆ ಅವು ನೀರಿಲ್ಲ ಅಂತ ಅಂದ್ರೆ ಅವರ ಪರಿಸ್ಥಿತಿ ಏನಾಗಬೇಡ. ಒಂದ್ ಕಡೆನಲ್ಲಿ ಯಾವಾಗ್ಲೂ ಕೂಡ ಎರಡೆರಡು ಬಣಗಳಾಗ್ಬಿಟ್ಟಿದೆ ರಾಜ್ಯದಲ್ಲಿ. ಅದರಲ್ಲೂ ಕೂಡ ಈ ಕಾಂಗ್ರೆಸ್ ನಲ್ಲಿ ಬಣಗಳಾಗಿರೋದು ಇನ್ಯಾವ ಪಕ್ಷದಲ್ಲೂ ಅಷ್ಟಾಗಿಲ್ಲ ಅಂತ ಅನ್ಸುತ್ತೆ. ಯಾವಾಗ್ಲೂ ಕೂಡ ಡೆಲ್ಲಿ ದಂಡಯಾತ್ರೆ ಹೋಗ್ತಿರ್ತಾರೆ. ಇರಾಬರ ಸಚಿವರು ಶಾಸಕರೆಲ್ಲ ಅಲ್ಲೇ ಠಿಕಾಣಿಯನ್ನ ಹೂಡಿದ್ರೆ ಜನರ ಸಮಸ್ಯೆಯನ್ನ ಯಾವಾಗ ಯಾರು ಕೇಳ್ತಾರೆ? ಸರ್, ಏನ್ ಹೇಳ್ತೀರಾ ಇದಕ್ಕೆ? ಸರಿ ಹೇಳ್ತಾ ಇರೋಂಥದ್ದು ಇಲ್ಲ, ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ನಾವು ಬಹಳ ಗಂಭೀರತೆಯಿಂದ ಈ ಸಮಸ್ಯೆಯನ್ನು ತೆಗೆದುಕೊಂಡಿದ್ದೀವಿ. ಬಹಳ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತು 28, 29 ಇರ್ಬೋದು, 16ನೇ ತಾರೀಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನ ಕರೆದು, ಅದು ಹೈ ಲೆವೆಲ್ ಮೀಟಿಂಗು, ಎಲ್ಲ ಸಚಿವರುಗಳ ಉಸ್ತುವಾರಿ ಸಚಿವರುಗಳನ್ನ, ಜಿಲ್ಲಾಧಿಕಾರಿಗಳನ್ನ, 31 ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ, ಕಾರ್ಯನಿರ್ವಾಹಕ ಸಿಇಒಗಳನ್ನ ಎಲ್ಲರನ್ನ ಕರೆದು ಹೊಣೆಗಾರಿಕೆಯನ್ನ ಫಿಕ್ಸ್ ಮಾಡ್ತಾರೆ ಅವರು. ಯಾಕೆಂದ್ರೆ ಈ ರಾಜ್ಯದ ಜನರ ಜೀವನ ನಮಗೆ ಬಹಳ ಮುಖ್ಯ ಅಂತ ನಾನು ಮೊದಲೇ ಹೇಳಿದೆ. ಈಗ ಇವ್ರು ಹೇಳ್ತಾ ಇದ್ರು ನೀರಾವರಿ ಯೋಜನೆಗಳಿಗೆ ಮೊಸಳೆ ಕಣ್ಣೀರನ್ನು ಹಾಕ್ತಾರಂತ. ನಾನು ಇವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ಕಳಸಾ ಬಂಡೂರಿ ಇರ್ಬೋದು, ಮಹದಾಯಿ ಯೋಜನೆ ಆಗಿರ್ಬೋದು, ಅಥವಾ ನಿಮ್ಮ ಮೇಕೆದಾಟು ಯೋಜನೆ ಬಗ್ಗೆ ಇವರು ಮಾತಾಡ್ತಾ ಇದ್ರು. ಮೇಕೆದಾಟು ಯೋಜನೆಗೆ ತಾವು ಯಾಕೆ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ? ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಮಾನ್ಯ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅದನ್ನ ರಾಷ್ಟ್ರೀಯ ಯೋಜನೆ ಅಂತ ತಾವು ಘೋಷಣೆ ಮಾಡಿದ್ರಿ. ಇನ್ನೂವರೆಗೆ 5,300 ಕೋಟಿ ರೂಪಾಯಿ ನಮಗೆ ಕೇಂದ್ರ ಸರ್ಕಾರದಿಂದ ಅದು ಬರ್ತಾ ಇಲ್ಲ. ಸೊ ಬಹಳಷ್ಟು ಯೋಜನೆಗಳು ಇವತ್ತು ನೆನೆಗುದಿಗೆ ಬಿದ್ದಿದೆ. ಅದು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ. ಸೊ ಅವರು ಒಂದು ನಮ್ಗೆ ತೆರಿಗೆ ಹಣವನ್ನ ತೆಗೆದುಕೊಳ್ತಾರೆ, ಬೇರೆ ರಾಜ್ಯಗಳಿಗೆ ಕೊಡ್ತಾರೆ, ನಮ್ಗೆ ಅನುದಾನ ಕೊಡುವಂತದ್ದು ಅನುದಾನವನ್ನು ಕೊಡಲ್ಲ. ಆಮೇಲೆ ಇವರು ಹೇಳ್ತಾ ಇದ್ರು, ಆಮೇಲೆ ಇವರು ಬರಗಾಲ ಸಂಕಷ್ಟದ ಸಮಯದಲ್ಲಿ ನಾವು ಹೋಗಿ ನೆರವು ಕೇಳಿದಾಗ ಇವರು ನೆರವು ಕೊಡಕ್ಕಾಗಿಲ್ಲ. 38 ಲಕ್ಷ ರೈತರ ಬಾಳನ್ನ ಇವರು ಕೇಂದ್ರ ಸರ್ಕಾರದವರು ನರಕ ಮಾಡಿದ್ರು. ಅದಕ್ಕೆ ನಾವು ಅದನ್ನ ಸಹಾಯ ಮಾಡುವಂತ ಒಂದು ಪರಿಸ್ಥಿತಿ ಬಂತು. ಮೊನ್ನೆ NDRF ಹಣ ಬಿಡುಗಡೆ ಒತ್ತಾಯಿಸಿ ಅವ್ರಿಗೆ ನಾವು ಕೇಳಿದಾಗ, ಇಲ್ಲಿಂದ ನಮ್ಮ ಮುಖ್ಯಮಂತ್ರಿಗಳು ಹೋದ್ರು, ಉಪಮುಖ್ಯಮಂತ್ರಿಗಳು ಹೋದ್ರು, ಅವರು ಕೇಳಿದಾಗ ಅವರು ಅದನ್ನು ಕೊಡಲಿಲ್ಲ. ಕೊನೆಗೆ ನಾವು ಕೋರ್ಟ್ ಮುಖಾಂತರ ಹೋಗಿ ಒಂದು ಮೂಲಭೂತ ಹಕ್ಕುಗಳನ್ನು ಕೋರಿ ಕಾಂಗ್ರೆಸ್ ಸರ್ಕಾರ ಆ ಸಮಯದಲ್ಲಿ ಆರ್ಟಿಕಲ್ 32ರ ಅಡಿನಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಅವರು 2024 ಏಪ್ರಿಲ್ ಮತ್ತು 26ರಂದು 3,454 ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡ್ಕೊಂಡು ಬರ್ತೀವಿ. ಉಳಿದ 15,000 ಕೋಟಿ ಹಣವನ್ನು ಇವರು ಕರ್ನಾಟಕ ಸರ್ಕಾರಕ್ಕೆ ಅನ್ಯಾಯ ಮಾಡಿದ್ದೇ ಇದೆ. ಸೊ ಇಂತಹ ಬಹಳಷ್ಟು ಉದಾಹರಣೆಗಳಿದೆ. ಅಂದರೆ ಇವರು ಡಬಲ್ ಸ್ಟ್ಯಾಂಡರ್ಡು. ಇಲ್ಲೇ
ಜನಪರ ನಮ್ಗೆ ಹೇಳ್ತಾ ಇದ್ದಾರೆ, ನಾವು ಜನಪರ ಆಡಳಿತ ನಡೆಸ್ತಾ ಇಲ್ಲ, ಜನಪರ ಕಾಳಜಿ ಇಲ್ಲ ನಮಗೆ, ನಾವು ಇವತ್ತು ಈ ಬರಗಾಲ ಅನ್ನೋಂಥ ಒಂದು ಸ್ಥಿತಿಯ ಹಿನ್ನೆಲೆಯಲ್ಲೂ ಇವತ್ತು ನಾವು ಕೆಲಸ ಮಾಡ್ತಾ ಇಲ್ಲ ಅಂತ. ಇವತ್ತು ವಾರ್ ಫೂಟ್ ಲೆವೆಲಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ನಗರಾಭಿವೃದ್ಧಿ ಸಚಿವರಾಗಿರ್ಬೋದು, ಪಂಚಾಯತ್ ರಾಜ್ ಸಚಿವರಾಗಿರ್ಬೋದು, ಕಂದಾಯ ಸಚಿವರಾಗಿರ್ಬೋದು, ಅತ್ಯಂತ ಸಮನ್ವಯದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಇವತ್ತು ಜನರಿಗೆ ನೀರನ್ನು ಕೊಡುವಂತಹ ಪ್ರಯತ್ನವನ್ನು ನಾವು ಇದರಲ್ಲಿ ಒಂದು ಯುದ್ಧ ಸ್ತರದಲ್ಲಿ ಮಾಡ್ತಾ ಇದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಸ್ ಪ್ರಮೋದ್ ಸರ್, ಜಲಜೀವನ್ ಮಿಷನ್ ಅಂತ ಬಂತು. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಸಾಧನೆ ಏನು, ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಹಣ ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಜನರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಿದ್ದಾರೆ. ಯಾಕಂದ್ರೆ ಹಳ್ಳಿಯಲ್ಲೂ ಕೂಡ ಜಲಜೀವನ್ ಮಿಷನ್ ಇದೀಗ ಜಾರಿಯಲ್ಲಿದೆ. ರಾಜ್ಯ ಸರ್ಕಾರದ ಸಾಧನೆ ಏನಿದ್ರಲ್ಲಿ, ಜೊತೆಯಲ್ಲಿ ನೀವು ಕೊಡ್ತಾ ಇರುವಂತಹ ಹಣ ಎಲ್ಲೋಯ್ತು? ಭಾರಿ ಅಗದಿ ಸೂಕ್ತವಾದ ಪ್ರಶ್ನೆ ಕೇಳಿದ್ರಿ ಮೇಡಮ್ ನೀವು. ಸುಕನ್ಯಾ ಅವರೇ, ಜಲಜೀವನ್ ಮಿಷನ್ ಅದು ಅಗದಿ ಬಹಳ ಮಹತ್ವಪೂರ್ಣವಾದ ಒಂದು ನಮ್ಮ NDA BJP ನೇತೃತ್ವದ NDA ಗೌರ್ಮೆಂಟ್ ಒಂದು ಕನಸಿದೆ ಮೇಡಮ್, ಪ್ರಧಾನ ಮಂತ್ರಿ ಅವರ ಕನಸಿದೆ ಮೇಡಮ್. ಇವತ್ತು ಹಳ್ಳಿಗೆ ಜಲಜೀವನ್ ಮಿಷನ್ ಆ ಒಂದು ಪೈಪ್ ಅಳವಡಿಸುವಂತ ಕೆಲಸ ಆಗ್ತಾ ಇದೆ ಮೇಡಮ್. ಮತ್ತೆ ಆಗಿ ಆ ಮನೆಯ ಗೋಡೆ ಮೇಲೆ ಜಲಜೀವನ್ ಮಿಷನ್ ಅದು ಒಂದು ಲೋಗೋನು ಬರ್ತಾ ಇದೆ ಮೇಡಮ್. ಕೇಂದ್ರ ಸರ್ಕಾರದಿಂದ ಯಾವುದೇ ಯೋಜನೆಗೆ ಒಂದು ಅಪೂರ್ಣ ಇಲ್ಲ ಮೇಡಮ್, ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಕೆಲಸ ನಡೀತಾ ಇದೆ. ರಾಜ್ಯ ಸರ್ಕಾರದ ಏನೊಂದು ಭಾಗ ಇದೆ, ರಾಜ್ಯ ಸರ್ಕಾರ ಏನು ತಂದ ಒಂದು ಪಾತ್ರ ವಹಿಸಬೇಕು, ತನ್ನ ಒಂದು ಹಣವನ್ನ ಬಿಡುಗಡೆ ಮಾಡಬೇಕು, ಅದ್ ಮಾಡ್ತಾ ಇಲ್ಲ ಮೇಡಮ್. ಎಲ್ಲ ಜಿಲ್ಲೆಗಳಲ್ಲಿ ಅವಕಾಶ ಕೊಡ್ತೀನಿ. ನಾನು ಆಗ್ಲೇ ಮಾತನಾಡಿಸ್ತಾ ಇದ್ದೆ, ರೈತ ಮುಖಂಡರಾದಂತಹ ಶಿವಪ್ಪ ಸರ್ ಇದೀಗ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸಬಹುದಾ ಸರ್? ಎಸ್ ಸರ್, ಇದೀಗ ಬರಗಾಲ ಬರ್ತಾ ಇದೆ, ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ, ಆದ್ರೂ ಕೂಡ ಬರಗಾಲ ಬಂದಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಘೋಷಿಸಿರುವಂತಹ ಬರ ಪರಿಹಾರ ರೈತರ ಕೈಗೆ ಸೇರ್ತಾ ಇದೆಯಾ? ಏನ್ ಹೇಳ್ತೀರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೇಡಮ್ ಅವರೇ, ಇವರು ಏನ್ ಬರಗಾಲ ಪರಿಹಾರನ ಕೊಡ್ತಾರೋ ಅದು ಮೂರ್ಖಾತ್ ಕೊಡ್ತಿದ್ದಾರೆ. ಅದು ಯಾವುದೇ ರೀತಿಯಾದಂತ ರೈತರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಯಾವುದೇ ರೀತಿಯಾದಂತ ಸೇರ್ತಾ ಇಲ್ಲ. ಆದ್ರೆ ಈಗ ಏನಾಗ್ತಾ ಇದೆ, ಮುಂದಾಲೋಚನೆ ಇಲ್ಲದೆ ಇರುವಂತ ಸರ್ಕಾರಗಳು. ಯಾಕೆಂದ್ರೆ ಇವತ್ತು ನೀರಿನ ಪ್ರಾಬ್ಲಮ್ ಕುಡಿಯೋ ನೀರಿನ ಪ್ರಾಬ್ಲಮ್ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕುಡಿಯುವ ನೀರಿನ ಯಥೇಚ್ಛವಾಗಿ ಕುಡಿಯುವ ನೀರಿದೆ. ಕೃಷ್ಣಾ ಇರ್ಬೋದು, ಮಹದಾಯಿ ಇರ್ಬೋದು, ಮತ್ತೆ ಹೇಮಾವತಿ ಇರ್ಬೋದು, ಬೇಕಾದಷ್ಟು ಕಾವೇರಿ ಇರ್ಬೋದು, ಬೇಕಾದಷ್ಟು ನದಿಗಳ ನೀರಿದೆ. ಅದರ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ ಎಲ್ಲಾ ಸರ್ಕಾರಗಳು ಪೈಲೂರಾಗಿದ್ದಾರೆ ಮೇಡಮ್ ಅವರೇ. ಯಾಕೆ ಅಂತಂದ್ರೆ ಕುಡಿಯುವ ನೀರಿನ ಯೋಜನೆಗಳನ್ನ ಕೈಗೆತ್ಕೊಂಡಾಗ ಯಾವುದೇ ಬೇರೆ ರಾಜ್ಯಗಳು ಕಾನೂನು ತೊಡಕು ಬರೋದಿಲ್ಲ. ಆದ್ರೂ ಸಹ ನಮ್ಮ ಸರ್ಕಾರಗಳು ಮೀನಾವೇಶ ಎಣಿಸ್ಕೊಂಡು ಇವತ್ತು ನೋಡಿ ಮೇಡಮ್ ಅವರೇ, ಆಲ್ಮಟ್ಟಿ ಡ್ಯಾಮ್ ಅಲ್ಲಿ ನಾವು ಡ್ಯಾಮ್ನ ಕಟ್ಟೆನ ಇನ್ನೂ ಹೆಚ್ಚಿಸಬೇಕು. ಅದು ಆದೇಶ ಆಗಿ ಎಷ್ಟು ವರ್ಷ ಆದ್ರೂ ಕೂಡ ಇವತ್ತಿನವರೆಗೂ ಅದ್ರ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಆದ್ರೆ ಇವತ್ತು ಕೃಷ್ಣಾ ಇಂದ ನಾವು ಇನ್ನೂ 75 TMC ನೀರ್ನ ಬಳಸ್ಕೋಬೇಕು. ಆದ್ರೆ ಇವತ್ತಿನವರೆಗೂ ಆ ನೀರ್ನ ಬಳಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತ ಒಂದೇ ಒಂದು ಯೋಜನೆಯನ್ನ ನಮ್ಮ ಸರ್ಕಾರಗಳು ಮಾಡಿಲ್ಲ ಇದುವರೆಗೂ. ಆ ನೀರ್ನ ಆಂಧ್ರ ಮತ್ತು ತೆಲಂಗಾಣ ರೈತರು ಬಳಸ್ಕೊಂತ ಇದ್ದಾರೆ. ಆದ್ರೆ ನಮ್ಗೆ ಆ ನೀರ್ನ ಬಳಸ್ಕೊಳ್ಳುವಂತ ಮೂಲಗಳನ್ನ ಹುಡುಕಿ ಅದನ್ನ ಮಾಡುವಂತ ಕೆಲಸ ನಮ್ಮ ಸರ್ಕಾರಗಳು ಮಾಡ್ತಾ ಇಲ್ಲ. ಹೌದು ಸರ್. ಈ ಸರ್ಕಾರದ ಮೇಲೆ ಆ ಸರ್ಕಾರದ ಮೇಲೆ ಈ ಸರ್ಕಾರ ಗೂಬೆ ಕೂರಿಸ್ಕೊಂಡು ಮಹದಾಯಿ ಯೋಜನೆನ ಇದುವರೆಗೂ ಮಾಡಿಲ್ಲ. ಮತ್ತೆ ಮೇಕೆದಾಟು, ನಮ್ಗೆ ಕುಡಿಯೋ ನೀರು ಯಥೇಚ್ಛವಾಗಿ ಸಿಗುವಂತ ನೀರು ಅಂತ ಆ ಮೇಕೆದಾಟನ್ನು ಮಾಡೋದಕ್ಕೂ ಈ ಸರ್ಕಾರ ಬಂದಾಗ ಆ ಸರ್ಕಾರದ ಮೇಲೆ ಈ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಆಗ್ತಾ ಇದೆ. ವಿರೋಧ ಪಕ್ಷ ಸರ್ಕಾರಗಳಿಗೆ ಕಿವಿ ಹಿಡಿದು ಹೇಳುವಂತ ಕೆಲಸ ಆಗ್ಬೇಕು. ಆದ್ರೆ ಆ ಕೆಲಸ ವಿರೋಧ ಪಕ್ಷಗಳು ಮಾಡ್ತಾ ಇಲ್ಲ. ಆಡಳಿತ ಪಕ್ಷ ಸಂಪೂರ್ಣವಾಗಿ ಪೈಲೂರಾಗಿದೆ. ಯಾಕೆಂತಂದ್ರೆ 3 ವರ್ಷದಿಂದ ಯಾವುದೇ ರೀತಿಯಾದಂತ ನೀರಾವರಿ ಯೋಜನೆಗಳನ್ನ ಜಾರಿ ಮಾಡಿಲ್ಲ.
ಎತ್ತಿನ ಹೊಳೆ ಅಂತ ಹೇಳ್ತಾರೆ. ಎತ್ತಿನ ಹೊಳೆ 11-12 ವರ್ಷ ಆಯ್ತು, ಇದುವರೆಗೂ ಎತ್ತಿನ ಹೊಳೆಯಿಂದ ಎಲ್ಲಿ ನೀರು ಕೊಟ್ಟಿದೀವಿ ಅಂತ ಇದುವರೆಗೂ ಹೇಳ್ತಾ ಇಲ್ಲ. ಯಾವ ಸರ್ಕಾರ ಬಂದ್ರು ಹೇಳಲ್ಲ ಆ ವಿಚಾರ ಆದ್ರೆ- ಸಂಬಂಧಪಟ್ಟಂತೆ. ಈ ಸರ್ಕಾರ ಬಂದ್ರು ಹೇಳಲ್ಲ, ಆ ಸರ್ಕಾರ ಬಂದ್ರು ಹೇಳೋದಿಲ್ಲ. ಆದ್ರೆ ಹಣ ಮಾತ್ರ ರಿಲೀಸ್ ಆಗ್ತಾ ಇದೆ, ಹಣ ಖರ್ಚಾಗ್ತಾ ಇದೆ. ಪ್ರತಿ ವರ್ಷನೂ ಸಹ ಬರಗಾಲದ ಹೆಸರಲ್ಲಿ ಹಣ ರಿಲೀಸ್ ಆಗುತ್ತೆ. ಆ ಹಣ ಹೇಗೆ ಖರ್ಚಾಯ್ತು, ಯಾವ್ದಕ್ಕೆ ಖರ್ಚಾಯ್ತು ಅಂತ ಇದುವರೆಗೂ ಲೆಕ್ಕ ಕೊಟ್ಟಿಲ್ಲ. ಇದು ಆಗ್ತಾ ಇರುವಂತ ಸರ್ಕಾರಗಳು ಫೈಲೂರ್ ಆಗ್ತಾ ಇರುವಂತದ್ದು. ಆದ್ರೆ ಇವತ್ತು ನಮ್ಮ ಸರ್ಕಾರಗಳು ಎಚ್ಚೆತ್ಕೋಬೇಕು. ಯಾಕಂದ್ರೆ ಮುಂದಾಲೋಚನೆಯಿಂದ ಯೋಚನೆ ಮಾಡಿದ್ರೆ ಮಾತ್ರ ಈ ಯೋಜನೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ವಿನ ಆ ಸಮಯದಲ್ಲಿ ತತ್ಕಾಲವಾಗಿ ಏನೇ ಯೋಜನೆ ಮಾಡಿದ್ರು ಅದು ಏನೂ ಪ್ರಯೋಜನ ಆಗೋದಿಲ್ಲ ಮೇಡಮ್. ಎಸ್ ಶಿವಪ್ಪ ಸರ್, ಹಾಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ತಾನೇ ಸರ್ ಹೇಳ್ತಾ ಇದ್ರು ರೈತ ಮುಖಂಡರಾದಂತಹ ಶಿವಪ್ಪ ಸರ್, ಯಾವ ಸರ್ಕಾರ ಬಂದ್ರು ಏನನ್ನು ಕೂಡ ಮಾಡಲ್ಲ. ಆ ಸರ್ಕಾರ ಇದ್ದಾಗ ವಿರೋಧ ಪಕ್ಷದಲ್ಲಿ ಯಾರಿರ್ತಾರೋ ಅವರು ಆಡಳಿತಾರೂಢ ಸರ್ಕಾರದ ಮೇಲೆ ಗೂಬೆಯನ್ನ ಕೂರಿಸ್ತಾರೆ. ಇನ್ನೊಂದ್ ಕಡೆನಲ್ಲಿ ಇವ್ರು ಬಂದಾಗ ಅವ್ರ ಮೇಲೆ ಗೂಬೆಯನ್ನ ಕೂರಿಸ್ತಾರೆ. ಅದ್ ಬಿಟ್ರೆ ಜನರ ಸಮಸ್ಯೆಯನ್ನ ಕೇಳೋರು ಇಲ್ವೇ ಇಲ್ಲ. ನಾವು ಆಗ್ಲೇ ಮಹದಾಯಿ ಯೋಜನೆ ಆಗಿರ್ಬೋದು, ಎತ್ತಿನ ಹೊಳೆ ಪ್ರಾಜೆಕ್ಟ್ ಆಗಿರ್ಬೋದು, ಯಾವ ಪ್ರಾಜೆಕ್ಟ್ ಇದುವರೆಗೂ ಕೂಡ ಏನಾಗಿದೆ ಅನ್ನೋದು ಮಾಹಿತಿ ಇಲ್ಲ. ಅದೊಂದ್ ಕಡೆ ಆದ್ರೆ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಅನುದಾನ ಕೊಡ್ತಾರೆ. ಆ ಅನುದಾನ ಏನಾಗುತ್ತೆ, ದುಡ್ಡು ಎಲ್ಲಿಗೆ ಹೋಗುತ್ತೆ, ಜನರ ಸಮಸ್ಯೆಗಂತೂ ಪರಿಹಾರ ಸಿಗ್ತಾ ಇಲ್ಲ. ಆದ್ರೆ ದುಡ್ಡು ಮಾತ್ರ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ? ಇಶಾ ಸರ್, ಏನ್ ಹೇಳ್ತೀರಾ? ನೋಡಿ, ನಾವು ಹೇಳ್ತಾ ಇದೀನಲ್ಲ, ಈಗ 3 ಯೋಜನೆಗಳು, ಅದು ಮಹದಾಯಿ ಯೋಜನೆ ಆಗಿರ್ಬೋದು, ನಮ್ಮ ಮೇಕೆದಾಟು ಯೋಜನೆ ಆಗಿರ್ಬೋದು, ಅಥವಾ ಭದ್ರಾ ಮೇಲ್ದಂಡೆ, ಇವರು ನಮಗೆ ಕೊಡಬೇಕಾಗಿರುವಂತಹ ಪಾಲನ್ನು ಕೊಡಬೇಕು, ಅನುದಾನವನ್ನು ಕೊಡಬೇಕು. ಆಮೇಲೆ ಅಲ್ಲಿಂದ ನಮಗೆ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ. ಸೊ ಈ ತರ ನಾವು ಒಂದು ಮಲತಾಯಿ ಧೋರಣೆ ಅಥವಾ ಒಂದು ತಾರತಮ್ಯ ಅಥವಾ ಎಲ್ಲೋ ಒಂದ್ ಕಡೆ ನಮ್ಮ ಸರ್ಕಾರ ಇಲ್ಲ, ನಮಗೆ ಅವ್ರಿಗೆ ತೊಂದರೆ ಕೊಡುವ ಒಂದು ಉದ್ದೇಶದಿಂದ ಸೊ ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ, ಒಂದು ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಇಬ್ಬರು ಒಬ್ಬರಿಗೊಬ್ಬರು ಪೂರಕವಾಗಿ ಕೆಲಸವನ್ನ ಮಾಡಬೇಕಾಗ್ತದೆ. ಸೊ ಈ ತರ ಎಲ್ಲ ಬಹಳಷ್ಟು ಸನ್ನಿವೇಶಗಳಿದೆ. ರೈತ ಮುಖಂಡರಾದಂತಹ ಶಿವಪ್ಪ ಅವರು ಮಾತಿಗೆ ನಾನು ಬೆಲೆ ಕೊಡ್ತೇನೆ. ಅವರು ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ರು, ಇವತ್ತು ವಿರೋಧ ಪಕ್ಷದವರು ವಿರೋಧ ಪಕ್ಷ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ. ಒಂದು ಯಾವುದೇ ಹೋರಾಟ ಅವರು ಮಾಡಿದ್ರು ಒಂದು ತಾರ್ಕಿಕ ಅಂತ್ಯದವರೆಗೆ ತೆಗೆದುಕೊಂಡು ಹೋಗ್ಬೇಕು. ನಾವು ಇವತ್ತು ಆಡಳಿತದಲ್ಲಿ ಇರಬಹುದು, ಆದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನರ ಬವಣೆಗಳು, ಜನರ ಕಷ್ಟ ಕಾರ್ಪಣ್ಯ ದೂರ ಆಗ್ಬೇಕಂದ್ರೆ ಒಂದು ಪ್ರಬಲವಾದಂತಹ ವಿರೋಧ ಪಕ್ಷ ಇರಬೇಕು. ಅದು ಒಂದು ಹೋರಾಟ, ಅದು ತಾರ್ಕಿಕ ಅಂತ್ಯದವರೆಗೆ ತೆಗೆದುಕೊಂಡು ಹೋಗುವಂತಹ ಹೋರಾಟ ಇರಬೇಕು. ಇವತ್ತು ಇವರ ನಾಯಕತ್ವದಲ್ಲಿನೇ ಒಂದು ಬಹಳಷ್ಟು ದೊಡ್ಡ ಸಮಸ್ಯೆ. ಇವರ ಪಕ್ಷದ ಅಧ್ಯಕ್ಷರಿಗೇನೆ ಅಲ್ಲಿ ಬೆಲೆ ಇಲ್ಲ. ಕಳೆದ ನೀವು ಉಪಚುನಾವಣೆಯಲ್ಲಿ ನೋಡಿರಬೇಕು, ಪಕ್ಷದ ಅಧ್ಯಕ್ಷರಿಗೆ ಅಲ್ಲಿ ಮತಗಳನ್ನು ಸೆಳೆಯುವ ತಾಕತ್ತಿಲ್ಲ, ಶಕ್ತಿ ಇಲ್ಲ ಅಂತ ಹೇಳಿ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರನ್ನು ತೆಗೆದುಕೊಂಡು ನಾವು ಪ್ರಚಾರ ಮಾಡಿದ್ದನ್ನು ನೋಡಿದ್ದೀವಿ. ನಾನು ವಿಷಯಾಂತರ ಮಾಡೋದಕ್ಕೆ ಹೋಗಲ್ಲ, ಅಂದರೆ ಯಾವ ರೀತಿ ಇವತ್ತು ವಿರೋಧ ಪಕ್ಷ ಇದೆ ಅನ್ನೋದನ್ನು ಹೇಳೋದಕ್ಕೆ ನಾನು ಅದನ್ನು ಹೇಳಿದೆ. ಸೊ ಇವತ್ತು ನಾವು ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ. ಆಮೇಲೆ ನೀರಿನ ಸಮಸ್ಯೆ ಏನೇ ಇದ್ರೂ ಅದು ವಾರ್ ಫೂಟ್ ಲೆವೆಲಲ್ಲಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದು ನಗರ ಪ್ರದೇಶಗಳಲ್ಲಿ ಇರ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಪ್ರದೇಶಗಳಲ್ಲಿ ಇರ್ಬೋದು. 2024ರಲ್ಲೂ ಇದೇ ಥರ ಪರಿಸ್ಥಿತಿ ಬಂದಿತ್ತು. ಅಂದಿನ ಕಂದಾಯ ಮಂತ್ರಿ ಅಂತ ಕೃಷ್ಣಬೈರೇಗೌಡರು, ನಗರಾಭಿವೃದ್ಧಿ ಸಚಿವರಾದಂತಹ ಬೈರ್ತಿ ಬಸವರಾಜ್ ಅವರು, ಮತ್ತೆ ಪಂಚಾಯತ್ ರಾಜ್ ಸಚಿವರಾದಂತಹ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಒಂದು ಸಮನ್ವಯದಿಂದ ಏನು ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದೇಶನ ನೀಡಿದ್ರು, ಸೂಚನೆ ನೀಡಿದ್ರು, ಅದ್ರ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡಿದಂತಹ ಮತ್ತು ಆವಾಗ ಆ ಬರಗಾಲದ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡಿರುವ ಒಂದು ದೊಡ್ಡ ಅನುಭವ ಅವರಿಗಿರೋದ್ರಿಂದ ಇವತ್ತು ಏನು ಸಮಸ್ಯೆ ಇದೆ, ಬಹಳ ದೊಡ್ಡ ಸಮಸ್ಯೆ ಇದೆ ನಮ್ಮ ಮುಂದೆ. ನಾನು ಹೇಳಲ್ಲ, ಯಾಕಂದರೆ ಸಮಸ್ಯೆ ಇದೆ. ಒಂದು ಬಿಸಿ ಗಾಳಿಯ ಒಂದು ವಾತಾವರಣ, ಹವಾಮಾನ ಏರುಪೇರಾಗಿದೆ. ಈ ರಾಜ್ಯದ ಜನರಿಗೆ ಇದರಿಂದ ಒಂದು ಇದು ಮಾಡುವಂತಹ ಒಂದು ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಹೊಣೆಗಾರಿಕೆ ಇದೆ. ಅದನ್ನು ನಾವು ಭಾಳ ಪ್ರಾಮಾಣಿಕವಾಗಿ ಅದನ್ನು ಸ್ವೀಕಾರ ಮಾಡ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಆದಷ್ಟು ಏನೇನು ಕೆಲಸ ಮಾಡಬೇಕಾಗಿದೆ ಆ ಎಲ್ಲ ಇದರಲ್ಲಿ ನಾವು ಕೆಲಸ ಮಾಡಿ ಜನರಿಗೆ ಕುಡಿಯುವ ನೀರಾಗಿರ್ಬೋದು ಅಥವಾ ಜಾನುವಾರುಗಳಿಗೆ ಮೇವು ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನು ಸಹಾಯ ಮಾಡಬೇಕು, ಅದು ಬೋರ್ವೆಲ್ಗಳನ್ನು ಹಾಕುವಂಥ ಕೆಲಸ ಆಗಿರಲಿ ಅಥವಾ ಬಾಡಿಗೆಗೆ ಪಡೆಯುವಂಥ ಕೆಲಸ ಆಗಿರಲಿ ಅಥವಾ ಟ್ಯಾಂಕರ್ಗಳ ಮುಖಾಂತರ ನೀರು ಕೊಡುವಂಥ ಕೆಲಸ ಆಗಿರಲಿ ಅಥವಾ ಕೆರೆಗಳನ್ನು ಪುನಶ್ಚೇತನ ಮಾಡುವಂಥ ಕೆಲಸ ಆಗಿರಲಿ, ಎಲ್ಲ ರೀತಿಯ ಕೆಲಸ ರಾಜ್ಯ ಸರ್ಕಾರ ಬಹಳ ಪ್ರಾಮಾಣಿಕವಾಗಿ ಮಾಡುತ್ತೆ ಅಂತ ಹೇಳಿ. ನಾನು ಮಾತನಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ
ಎಸ್, ನಾನು ಈ ಸಂದರ್ಭದಲ್ಲಿ ನೇರವಾಗಿ ಪ್ರಮೋದ್ ಸರ್ ಹತ್ರ ಹೋಗ್ತೀನಿ. ಸರ್ ಹೇಳ್ತಾ ಇದ್ರು ಸರ್ಕಾರ ಏನೇನ್ ಕ್ರಮವನ್ನ ತೆಗೆದುಕೊಳ್ಬೇಕೋ ಆ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಆ ಮೀಟಿಂಗ್ ನಲ್ಲಿ ಅಲ್ಲಿ ಜಿಲ್ಲಾಧಿಕಾರಿಗಳು ಯಾರಿದ್ದಾರೆ ಅಥವಾ ಸಿಇಒಗಳು ಯಾರಿದ್ದಾರೆ ಅವರಿಗೆ ನಾವು ಸಂಪೂರ್ಣ ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ. ಅಲ್ಲಿ ಏನೇ ನೀರಿನ ಸಮಸ್ಯೆ ಆದ್ರೂ ಅದಕ್ಕೆ ನೇರವಾದಂತಹ ಹೊಣೆ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳೇ ತೆಗೆದುಕೊಳ್ಬೇಕು ಅಂತ ಸರ್ ಹೇಳ್ತಾ ಇದ್ದಂಥದ್ದು. ಜೊತೆಯಲ್ಲಿ ಅದು ಕೂಡ ಆಗಿದೆ. ಇನ್ನೊಂದ್ ಕಡೆನಲ್ಲಿ ಸರ್ಕಾರ ಈ ಅಂಡರ್ ವಾಟರ್ ಅಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ವಾಟರ್ ಇದನ್ನ ಮಾಡ್ತಾರಲ್ಲ, ಶೇಖರಣೆ ಮಾಡ್ತಾರಲ್ಲ, ಆ ಕುರಿತಾಗಿ ಏನು ಕ್ರಮವನ್ನೇ ತೆಗೆದುಕೊಂಡಿಲ್ವಾ ಅಂತ ಶಿವಪ್ಪ ಸರ್ ಹೇಳ್ತಾ ಇದ್ರು. ಏನೇ ಮಳೆ ಬರ್ತಾ ಇಲ್ಲ, ಹೌದು, ಈ 50% ಮಳೆ ಆಗ್ತಾ ಇಲ್ಲ. ಬರಗಾಲದಲ್ಲೂ ಕೂಡ ಬೇಸಿಗೆ ಕಾಲದಲ್ಲೂ ಕೂಡ ಮಳೆ ಆಗ್ಬೇಕಾಗಿತ್ತು, ಆ ಮಳೆ ಕೂಡ ಸ್ಥಗಿತ ಆಗಿದೆ, ಮಳೆ ಆಗ್ತಾ ಇಲ್ಲ. ಅದೆಲ್ಲವೂ ಕೂಡ ಒಂದ್ ಕಡೆನಲ್ಲಾದ್ರೆ ಡ್ಯಾಮ್ಗಳು ಬತ್ತಿ ಹೋಗಿದೆ, ಡ್ಯಾಮ್ ನಲ್ಲಿ ಶೇಖರಣೆ ಆಗ್ತಾ ಇದ್ದಂತಹ ನೀರಿನ ಮಟ್ಟ ಕುಸಿತವನ್ನ ಕಂಡಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಕೂಡ ಕೆಲವೊಂದಷ್ಟು ಕ್ರಮಗಳನ್ನ, ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅದರಲ್ಲಿ ಫೇಲ್ಯೂರ್ ಆಗಿದೆ ಅಂತ ಸರ್ ಕೂಡ ಹೇಳ್ತಾ ಇದ್ರು. ಏನ್ ಹೇಳ್ತೀರಾ? ನಾನು ನಮ್ಮ ರೈತ ಮುಖಂಡರಾದ ಶಿವಪ್ಪ ಅವ್ರ ಮಾರಿ ಮೇಲೆ ಆ ಒಂದು ಏನಂತಾರೆ ಕರಾಳ ಛಾಯೆ ನೋಡ್ತಾ ಇದ್ದೀನಿ. ಒಬ್ಬ ರೈತ ಮುಖಂಡರು ಇಲ್ಲಿ ಬಂದ್ಬಿಟ್ಟು ತಮ್ಮ ಅಳಲು ತೊಡ್ಕೋತಾ ಇದ್ದಾರೆ ಅಂದರೆ ಈ ಸರ್ಕಾರ ಜೀವಂತಿದೆಯಾ ಸತ್ತಿದೆಯಾ, ಇದಕ್ಕೆ ಮನುಷ್ಯತ್ವ ಇದೆಯೇ ಅಂತ ಈ ಒಂದು ಮಾಧ್ಯಮ ಮುಖಾಂತರ ನಾನು ಕೇಳಕ್ ಬಯಸ್ತೀನಿ ರೀ. 2007ರಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಗೋವಾದ ಮರ್ಗಾಂವ್ ಒಂದು ಎಲೆಕ್ಷನ್ ನಲ್ಲಿ ಹೇಳ್ತಾರೆ, ಮಹದಾಯಿ ಕಳಸಾ ಬಂಡೂರಿ ಮಹದಾಯಿ ನೀರಿನ ಒಂದು ತೊಟ್ಟ ನೀರನ್ನು ಕರ್ನಾಟಕ ಕೊಡಬೇಡ ಅಂತ ಹೇಳ್ತಾರ್ರಿ. ಎಂತ ಒಂದು ವಿಕೃತ ಒಂದು ಮನಸ್ಸು ಮಾತುಗಳರಿ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಕಾಂಗ್ರೆಸ್ ಇತ್ತು. ಆ ಎಲೆಕ್ಷನ್ ಟೈಮಲ್ಲಿ ಇವರು ಮಾತಾಡ್ತಾರೆ, ರೈತರ ಮೇಲೆ ಕಳಸಾ ಬಂಡೂರಿ ಹೋರಾಟ ಮಾಡ್ತಿದ್ದಂತ ರೈತರ ಮೇಲೆ 2016ರಲ್ಲಿ ಒಂದು ಲಾಠಿ ಪ್ರಹಾರ ಮಾಡ್ತಾರ್ರಿ. ಬೆಂಗಳೂರಲ್ಲಿ 4500 ರೈತರು ಬರ್ತಾರ್ರಿ, ಬಂದು ನಮ್ ನೀರು ಕೊಡ್ರಿ ಅಂತ ರೈತರು ಕೇಳ್ತಾರೆ. ಈ ರಾಜ್ಯದ ಅನ್ನದಾತರು ಬೆಂಗಳೂರಿಗೆ ಬಂದು ಅವ್ರ ನ್ಯಾಯ ಕೇಳ್ಬೇಕಾರ ಈ ಕಾಂಗ್ರೆಸ್ ಸರ್ಕಾರ ಅವ್ರ ಮೇಲೆ ಗದಾ ಪ್ರಹಾರ ಮಾಡುತ್ತೆ, ಲಾಠಿ ಚಾರ್ಜ್ ಮಾಡುತ್ತೆ. ಒಬ್ಬ ರೈತ ಅಸುನೀಗ್ತಾನ್ರಿ. ನವಲಗುಂದದಲ್ಲಿ ಹೀನಾಯವಾಗಿ ರೈತರ ಮೇಲೆ ಒಂದು ಲಾಠಿ ಪ್ರಹಾರ ಮಾಡ್ತಾರ್ರಿ. ಒಂದು ಯಡಿಯೂರಪ್ಪ ಅವರ ಸಮಯದಲ್ಲಿ ಆದಂತ ಗೋಲಿಬಾರ್ ಬಗ್ಗೆನೂ ಹೇಳಿ ನೋಡ್ರಿ. ನಾ ಮಾತಾಡ್ತಾ ಇರ್ಬೇಕಾ, ನಿಮ್ ಟೈಮ್ ಕೊಟ್ಟಾಗ ನೀವು ಮಾತಾಡ್ರಿ ಶಾರದಮ್ಮ ಅವ್ರೆ. ಈಗ ನನ್ನ ಟೈಮಲ್ಲಿ ನಾ ಮಾತಾಡುವಾಗ ಇದು ಚಲೋ ಅನ್ಸಂಗಲ್ಲ, ನೀವು ಹಿರಿಯರಿದ್ರಿ, ನಾ ಏನಾರ ಅಂದ್ರೆ ಚಲೋ ಅನ್ಸಂಗಲ್ಲ. ಅದಕ್ಕೆ ದಯವಿಟ್ಟು ನಾ ವಿನಂತಿ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ಮಾತಾಡ್ಬೇಡಿ ಅಂತ. ಆಮೇಲೆ ನಮ್ಮ ಯಡಿಯೂರಪ್ಪ ಅವರು 2020ರಲ್ಲಿ ಒಂದು ಏನೊಂದು ಬರಗಾಲ ಬಿದ್ದಾಗ 45,000 ಕೋಟಿ ಒಂದು ಏನೊಂದು ಬೆಳೆಗಳ ಹಾನಿಯಾಗಿದ್ದು ಅದಕ್ಕೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ರಾಜ್ಯ ಸರ್ಕಾರ ಈ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇದೆಯಲ್ಲ, ನಮ್ದೇನೂ ಇಲ್ಲ, ರಾಜ್ಯ ಸರ್ಕಾರದ ಏನೂ ಪಾತ್ರ ಇಲ್ಲ, ಬರೇ ಒಂದು ಕೇಂದ್ರ ಸರ್ಕಾರ ಅಂತ ಹೇಳುವಂತ ಈ ಕಾಂಗ್ರೆಸ್ ವಕ್ತಾರಿಗೆ ವಿನಂತಿ ಮಾಡಿ ಹೇಳ್ತಾ ಇದ್ದೀನಿ. ನಮ್ಮ ಯಡಿಯೂರಪ್ಪ ಅವ್ರ ಸಿಎಂ ಇದ್ದಾಗ 10,000 ಕೋಟಿ ರೂಪಾಯಿ ಒಂದು ಅದನ್ನ ಘೋಷಣೆ ಮಾಡ್ಯಾರ. ನಮ್ಮ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 6,000 ರೂಪಾಯಿ ಕೊಡ್ತಾ ಇದ್ರಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಾಗ ಅದಕ್ಕೆ ಪ್ಲಸ್ 4,000 ರೂಪಾಯಿ. ನಾವು ಇನ್ನೂ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು, ಇಲ್ಲಿಯ ರೈತರ ಒಂದು ಕಣ್ಣು ಒರೆಸುವಂತ ಕೆಲಸ ಆಗ್ಬೇಕಂದ್ರೆ ಒಟ್ಟಾರೆ 10,000 ರೂಪಾಯಿ ಅವರು ಒಂದು ಕೃಷಿ ಸಮ್ಮಾನ್ ಯೋಜನೆ ಕೊಟ್ಟರು. ಭೀಮಾ ಯೋಜನೆ ರೀ, ಇಲ್ಲಿ ತನಕ ಈ ಕೃಷಿ ಒಂದು ಇದಕ್ಕೆ ಭೀಮಾ ಮಾಡಿಸೋದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಳದೇ ಇಲ್ರಿ. 60ರಿಂದ 65 ವರ್ಷಗಳ ಆಡಳಿತ ನಡೆಸಿದ್ದಾರೆ. ಆದ್ರೆ ನಮ್ಮ ಪ್ರಧಾನ ಮಂತ್ರಿಗಳು ರೈತರ ಒಂದು ಬವಣೆ, ಒಂದು ಅವರ ತ್ರಾಸ ಅರ್ಥ ಮಾಡಿಕೊಂಡು ಇವೆಲ್ಲ ಒಂದು ಭೀಮಾ ಯೋಜನೆ ಆಗುದು, ಕೃಷಿ ಸಮ್ಮಾನ್ ಯೋಜನೆ ಆಗಿರ್ಬೋದು. ಮತ್ತೆ ನಿಮ್ಮ ಯಡಿಯೂರಪ್ಪ ಅವರಿದ್ದಂತ ಮತ್ತೆ ಯಡಿಯೂರಪ್ಪಗೆ ಒಂದು ಕೀರ್ತಿ ಹೋಗ್ತದ್ರಿ, ರೈತರ ಸಲುವಾಗಿ ಒಂದು ಕೃಷಿ ಬಜೆಟ್ ಅನ್ನ ಸಪರೇಟ್ ಆಗಿ ಮಂಡನೆ ಮಾಡಿದ್ರೆ ಆ ಖ್ಯಾತೆ BS ಯಡಿಯೂರಪ್ಪ ಅವ್ರಿಗೆ ಹೋಗುತ್ತೆ. ಇನ್ನೊಂದು ಮಾತು ಮುಗಿಸ್ಬಿಡ್ತೀನಿ. ಮೊನ್ನೆ ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆ ಇದೆಯಲ್ಲ, ಅದು ಸಂಬಂಧಪಟ್ಟಂಗೆ ಯಡಿಯೂರಪ್ಪ ಅವರು, ಬೊಮ್ಮಾಯಿ ಅವರ ಡೆಲಿಗೇಷನ್ ಹೋಗಿ ಸಿರಿಗಿರಿ ಶ್ರೀಗೆ ಹೋಗಿ ಭೇಟಿಯಾಗಿ ಅವ್ರಿಗೆ ಒಂದು ಬೆಂಬಲ ಸೂಚಿಸಿದ್ರಿ. ಇದು ನಮ್ಮ ಒಂದು ಬದ್ಧತೆ, ನಮ್ಮ ವಿರೋಧ ಪಕ್ಷವಾಗಿ ನಮ್ದೊಂದು ಬದ್ಧತೆ ಇದೀರಿ. ಈ ರಾಜ್ಯದ
ಜನರ ಬವಣೆ ಭಾರತೀಯ ಜನತಾ ಪಾರ್ಟಿಯ ಪ್ರಮೋದ್ ಒಬ್ಬ ಸರ್, ಒಂದೇ ಒಂದು ಕಾರ್ಯಕರ್ತೆ ವಿಚಾರ. ನಾಯಕರ ಬವಣೆ ಅಂತ ತಿಳ್ಕೊಂಡು ಭದ್ರಾ ನಾವು ಕೆಲಸ ಮೇಲ್ದಂಡೆ ಮಾಡ್ತಾ ಯೋಜನೆ ಇದ್ದೀವಿ. ಆಗಿರ್ಬೋದು, ಆದ್ರೆ ಮಹದಾಯಿ ಕಾಂಗ್ರೆಸ್ ಯೋಜನೆ ಆಗಿರ್ಬೋದು, ಈ ಯೋಜನೆಗಳು ಅಥವಾ ಪ್ರಾಜೆಕ್ಟ್ ಗಳ ಬಗ್ಗೆ ಎರಡೂ ಪಕ್ಷದವ್ರಿಗೂ ಕೂಡ ಮಾತನಾಡುವಂತ ಅರ್ಹತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ನಾನು ನೇರವಾಗಿ ಶಿವಪ್ಪ ಸರ್ ಹತ್ರ ಹೋಗ್ತೀನಿ. ಸರ್, ಪ್ರಮೋದ್ ಸರ್ ಹೇಳ್ತಾ ಇದ್ರು ಕಿಸಾನ್ ಸಮ್ಮಾನ್ ಯೋಜನೆ ಜೊತೆಯಲ್ಲಿ ಭೀಮಾ ಯೋಜನೆ ಹಲವು ರೀತಿಯಲ್ಲಿ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರೈತರಿಗೆ ಸಹಾಯ ಮಾಡಿದೆ. 10,000 4,000 ಈ ರೀತಿಯಾದಂತ ಒಂದಷ್ಟು ಪಟ್ಟಿಯನ್ನ ಕೊಟ್ರು. ಆ ಒಂದು ಹಣ ನಿಮ್ಗೆ ಸಾಕಾಯ್ತಾ ಸರ್? ಜೊತೆಯಲ್ಲಿ ಇದೀಗ ರಾಜ್ಯ ಸರ್ಕಾರ ಏನೋ 2,000 ರೂಪಾಯಿ 3,000 ರೂಪಾಯಿ ಅಂತ ರೈತರಿಗೆ ಅಂತ ಕೊಡ್ತಾ ಇದೆ. ಆ ಹಣ ನಿಮಗೆ ಸಾಕಾಗ್ತಾ ಇದೆಯಾ? ಜೊತೆಯಲ್ಲಿ ಹನಿ ನೀರಾವರಿ ವಿಚಾರ ಕೇವಲ ಕಾಗದಕ್ಕಷ್ಟೇ ಸೀಮಿತ ಆಗಿದೆ ಅಂತ ಅನಿಸ್ತಾ ಇರುವಂತದ್ದು, ಏನ್ ಹೇಳ್ತೀರಾ ಸರ್? ಮೇಡಮ್ ಅವರೇ, ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಏನ್ ಇವತ್ತು ನಾವು ಪುಕ್ಸಟೆಯಾಗಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರಿಂದ ಯಾವುದೇ ರೀತಿಯಾದಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೆ ಸರ್ಕಾರಗಳಿಂದ ಆಗೋದಿಲ್ಲ. ಸರ್, ಇದು ಪುಕ್ಷಟ್ಟಿ ಅಲ್ಲ ಸರ್. ಶಿವಪ್ಪ ಅವರೇ ನನ್ನ ವಿನಂತಿ ಇದೆ. ನೀವು ನಮ್ಮ ಅನ್ನದಾತರು, ನಿಮ್ ಮೇಲೆ ನಾವು ಉಪಕಾರ ಮಾಡ್ತಾ ಇಲ್ಲ. ನಮ್ದೊಂದು ಕರ್ತವ್ಯ ರೀ, ನಮ್ ಕರ್ತವ್ಯ. ನೀವು ಬೆಳೆದ್ರೆ ನಮಗೆ ಅನ್ನ ರೀ, ನೀವು ಬೆಳೆದ್ರೆ ನಮಗೆ ಅನ್ನ. ಆ ಉಪಕಾರ ನಾವು ಒಟ್ಟ ಮರೆಯುವುದಿಲ್ಲ. ಹಾಗಾಗಿ ನಿಮ್ಮ ಮೇಲೆ ಉಪಕಾರ ಮಾಡ್ತಾ ಇಲ್ಲ, ನಿಮ್ಮ ಹಕ್ಕನ್ನ ನಿಮಗೆ ಕೊಡ್ತಾ ಇದೀವಿ. ನಿಮಗೆ ನಾವು ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದೀವಿ ರೀ. ಅದನ್ನೇ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಈಗ ಅವರ ಕೊಡುವಂತ ಏನು ಸವಲತ್ತುಗಳಿದೆಯೋ ಅದರಿಂದ ಯಾವುದೇ ರೀತಿಯಾದಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸಕ್ಕಾಗೋದಿಲ್ಲ. ಇವತ್ತು ಬರಗಾಲ ಬಂದಿದೆ, ನೀರು ಒದಗಿಸಬೇಕಾಗಿರೋದು, ನೀರು ಕೊಡ್ಬೇಕಾಗಿರೋದು, ಕುಡಿಯೋ ನೀರು ಕೊಡ್ಬೇಕಾಗಿರೋದು ಯೋಜನೆಗಳಿಂದ ಮಾತ್ರ. ಏನು ಇವತ್ತು ಮಳೆಗಾಲದಲ್ಲಿ ಆಗುವಂತ ಮಳೆ ನೀರನ್ನ ನಾವು ಹಿಡಿದಿಟ್ಕೊಂಡು ಬರಗಾಲದಲ್ಲಿ ಮತ್ತೆ ಬೇಸಿಗೆಯಲ್ಲಿ ಅದನ್ನ ಬಳಸ್ಕೊಳ್ಳುವಂತ ಕೆಲಸ ಸರ್ಕಾರಗಳು ಮಾಡ್ಬೇಕಾಗಿರುವಂತದ್ದು. ಆದ್ರೆ ಯಾವುದೇ ಸರ್ಕಾರ ಆ ಕಡೆ ಗಮನ ಕೊಡ್ತಾ ಇಲ್ಲ. ಇವರು ನಾವು ಹಣ ಕೊಡ್ತಾ ಇದೀವಿ, ನಾವು ಇದು ಏನು ಗ್ಯಾರಂಟಿಗೆ ಕೊಡ್ತಾ ಇದೀವಿ, ಇದರಿಂದ ಇವತ್ತೇನಾದ್ರೂ ನೀರು ಕೊಡಕ್ ಆಗ್ತಾ ಇದೆಯಾ ಸರ್ಕಾರಗಳಿಂದ? ಇವತ್ತು ಆಗೋದಿಲ್ಲ ಅದು. ಯಾಕೆಂತಂದ್ರೆ ಈ ಗ್ಯಾರಂಟಿಗಳಾಗಿರ್ಬೋದು, ಈ ಹಣ ಕೊಡೋದ್ರಿಂದ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸಕ್ಕಾಗೋದಿಲ್ಲ. ಇವತ್ತು ನೀರ್ನ ಯಾವ ರೀತಿ ಕೊಡ್ಬೇಕಾಗಿತ್ತು, ನೀವು ಯೋಜನೆಗಳನ್ನ ಮಾಡಿ ಕೊಡ್ಬೇಕು. ನೀರಾವರಿ ಯೋಜನೆಗಳಿಗೆ ಹಣ ಒದಗಿಸಿ. ನೀವು ಪ್ರಚಾರಕ್ಕೋಸ್ಕರಾಗಿ ಇದನ್ನ ಬಳಸ್ಕೊಳಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಇವತ್ತು ಕೊಡ್ತಿರೋಂಥದ್ದನ್ನ ನೀರಾವರಿ ಯೋಜನೆಗಳು ಮಾಡಿ ಎಲ್ಲಾ ಜಿಲ್ಲೆಗಳಿಗೂ ನೀರಾವರಿನ ಕೊಟ್ಟಿದ್ದೇ ಆಗಿದ್ರೆ ಇವತ್ತು ಈ ಪರಿಸ್ಥಿತಿ ಯಾಕೆ ಬೇಕಾಗಿತ್ತು? ಇವತ್ತು ಇದಕ್ಕೆ ಕಾರಣಕರ್ತರು ಯಾರು? ಸರ್ಕಾರಗಳಲ್ವಾ? ಅದಕ್ಕೆ ಹೇಳ್ತಾ ಇರೋಂಥದ್ದು ನಾವು ಯಾವ ಸರ್ಕಾರನು ಇಂಥ ಸರ್ಕಾರ ಸರಿ, ಇಂಥ ಸರ್ಕಾರ ಸರಿ ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದ್ರೆ ಸರ್ಕಾರಗಳು ಮಾಡ್ಬೇಕಾಗಿರೋದನ್ನ ಮಾಡದೇ ಇರುವಂತದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು. ಎಸ್ ಶಿವಪ್ಪ ಸರ್, ಒಂದೇ ಒಂದ್ ಸೆಕೆಂಡ್. ಇಶಾ ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನ ಕೇಳಬೇಕು. ಸರ್ಕಾರಿ ಗೋಶಾಲೆಗಳು ಇದೆ, ಅದನ್ನ ಯಾರು ನಿರ್ವಹಣೆ ಮಾಡ್ತಿದ್ದಾರೆ, ಜೊತೆಯಲ್ಲಿ ಮೇವಾಗಿರ್ಬೋದು, ನೀರಾಗಿರ್ಬೋದು, ಅದನ್ನ ಹೇಗೆ ವ್ಯವಸ್ಥೆ ಮಾಡ್ತಿದ್ದೀರಾ? ಆ ಒಂದು ಪ್ರಶ್ನೆಯನ್ನ ನಿಮಗೆ ಕೇಳೋದಕ್ಕಿಂತ ಮುಂಚಿತವಾಗಿ ನಾನು ಶಿವಪ್ಪ ಸರ್ ಹತ್ರ ಒಂದು ಪ್ರಶ್ನೆಯನ್ನ ಕೇಳಬೇಕು. ಸರ್, ಜಾನುವಾರುಗಳ ಸ್ಥಿತಿ ನೋವಿನ ಸಂಗತಿ ಹೌದು, ಆದ್ರೆ ನಾನು ಇಶಾ ಸರ್ಗೊಂದು ಪ್ರಶ್ನೆಯನ್ನ ಕೇಳಿದ್ದೀನಿ, ನಿಮ್ಮಿಂದ ಒಂದು ಉತ್ತರ ಬೇಕು. ಗೋಶಾಲೆಗಳು, ಸರ್ಕಾರಿ ಗೋಶಾಲೆಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವ? ಮೊದಲಿಗೆ ಅದಕ್ಕೆ ಆನ್ಸರ್ ಮಾಡಿ, ಆಮೇಲಿಂದ ಅವ್ರ ಹತ್ರ ಹೋಗ್ತೀನಿ. ಮೇಡಮ್ ಅವರೇ, ಯಾವುದೇ ರೀತಿಯಾದಂತ ಸರ್ಕಾರಿ ಗೋಶಾಲೆಗಳು ಇದುವರೆಗೂ ಯಾವುದು ತೆರೆದಿಲ್ಲ. ಮೇವು ಸಹ ಇವತ್ತು ಎಲ್ಲ ಸರ್ಕಾರಗಳು ಬರಗಾಲ ಬರುತ್ತೆ ಅಂತ ಏನಾದ್ರು ಮುನ್ಸೂಚನೆ ಗೊತ್ತಾಗಿದ ತಕ್ಷಣ ಮೇವು ಬ್ಯಾಂಕ್ ಇಟ್ಕೋಬೇಕಾಗಿತ್ತು. ಹೌದು ಹೌದು. ಆದ್ರೆ ಮೇವು ಬ್ಯಾಂಕ್ ಸಹ ಇದುವರೆಗೂ ಯಾವ್ದು ಜಿಲ್ಲೆಯಲ್ಲೂ ಮಾಡಿಲ್ಲ. ಇವತ್ತು ಈ ರೀತಿ ಇರುವಂತ ಸರ್ಕಾರಗಳು ದನಕರುಗಳಿಗಾಗ್ಲಿ ಜನರಿಗಾಗ್ಲಿ ನೀರ್ ಕೊಡೋದು ಎಲ್ಲಿಂದ ಬರ್ತದೆ? ದನಕರುಗಳಿಗೆ ಮೇವು ಎಲ್ಲಿಂದ ಕೊಡ್ತಾರೆ ಇವರು? ಎಲ್ಲಾನು ಒಂದು ಬ್ಯಾಂಕ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಬರಗಾಲ ಬರ್ತದೆ ಅಂತ ಒಂದು ತಿಂಗಳ ಮೊದಲಿಂದಾನೇ ಅದನ್ನ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಆದ್ರೆ ಇವ್ರು ಇಟ್ಕೊಂತ ಇಲ್ಲ. ಆದ್ರೆ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಣ ಯಾಕೆ ಪಾಲ್ಗೆ ಹೋಗುತ್ತೆ? ಅದು ಅಧಿಕಾರಿಗಳು ಅವ್ರು ಮಾಡುವಂತ ಕೆಲಸ ಕಾರ್ಯಗಳ ಮೇಲೆ ಖರ್ಚಾಗುತ್ತೆ ಅಷ್ಟೇ. ಲೆಕ್ಕ ಪತ್ರಗಳಲ್ಲಿ ಲೆಕ್ಕ ಸಿಗುತ್ತೆ. ಆದ್ರೆ ಸರಿಯಾದಂತ ರೀತಿಯಲ್ಲಿ ಅದನ್ನು ಬಳಕೆ ಆಗುತ್ತಾ? ಮೇವೆ ಇಲ್ದೇ ಇರೋ ಕಡೆ ಮೇವೆ ಎಲ್ಲಿಂದ ತಂದು ಕೊಡ್ತೀರಿ?
ಹೌದು. ಇವತ್ತು ಬರಗಾಲ ಇರುವಂತ ಪ್ರದೇಶದಲ್ಲಿ ಮೇವೇ ಬೆಳೆಯಕ್ಕಾಗಲ್ಲ. ಅದನ್ನೇ ಒಂದು ತಿಂಗಳ ಮೊದಲೇ ಪ್ರಿಪೇರ್ ಆಗಿ ರೈತರಿಗೆ ಅಡ್ವಾನ್ಸ್ ಕೊಟ್ಟು ಬೆಳೆಯಕ್ಕೆ ಕೇಳಬೇಕು. ಇರುವಂತ ಬೋರ್ವೆಲ್ಗಳಲ್ಲಿ ಅದರಲ್ಲಿ ಹಸಿ ಮೇವು ಬೆಳೆದು ರೈತರಿಗೆ ಸರ್ಕಾರಗಳಿಗೆ ಕೊಡ್ರಪ್ಪ ಮೇವು ಬ್ಯಾಂಕ್ ಆಗಿ ಮಾಡ್ತೀವಿ ಅಂತ ಹೇಳಬೇಕು. ಆ ಕಡೆ ಯಾವುದೇ ಸರ್ಕಾರ ಮಾಡ್ತಾ ಇಲ್ಲ, ಯಾವ ಅಧಿಕಾರಿಗಳು ಮಾಡ್ತಾ ಇಲ್ಲ. ಸರ್ಕಾರ ಹಣ ರಿಲೀಸ್ ಮಾಡುತ್ತೆ, ಜಿಲ್ಲೆಗಳಿಗೆ ಬರುತ್ತೆ, ಜಿಲ್ಲೆಗೆ ಯಾವ ರೀತಿ ಖರ್ಚಾಗುತ್ತೆ ಲೆಕ್ಕನೇ ಸಿಗಲ್ಲ. ಇದು ಆಗ್ತಾ ಇರುವಂತದ್ದು. ಅದರಿಂದ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ವಕ್ತಾರರಿದ್ದಾರೆ, ಅವರು ರಾಷ್ಟ್ರೀಯ ಪಕ್ಷಗಳ ವಕ್ತಾರರು. ಆದ್ರೆ ಅವರು ಎಲ್ಲಾ ಏನು ಕಾನೂನು ತೊಡಕುಗಳು ಬಂದಂತ ಸಮಯದಲ್ಲಿ ಗೋವಾ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಕಾನೂನು ತೊಡಕುಗಳು ಬಂದಂತ ಸಮಯದಲ್ಲಿ ಅವರು ಅದನ್ನ ಸಾಲ್ವ್ ಮಾಡೋದಕ್ಕೆ ಅಲ್ಲಿನ ಅವರವರ ಮುಖಂಡರನ್ನ ಕರೆಸಿ ಮಾತಾಡಿ ಅದನ್ನ ಕಾನೂನು ತೊಡಕುಗಳನ್ನ ಸರಿ ಮಾಡಿ ಆ ನೀರು ಒದಗಿಸು ಅಂತ ಕಡೆ ಗಮನ ಕೊಡ್ಬೇಕು. ಈ ಕಡೆ ನಮ್ ಸರ್ಕಾರ ಇವು ಯಾವ್ದು ಎಲ್ಲ ಎರಡೂ ಪಕ್ಷಗಳು, ಯಾಕಂದ್ರೆ ವಿರೋಧ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಡಳಿತ ಪಕ್ಷ ಆಗಿರ್ಬೋದು, ಇವ್ರ ಮೇಲೆ ಅವರು ಟೀಕೆ ಮಾಡ್ತಾರೆ, ಅವ್ರು ಇವ್ರ ಮೇಲೆ ಟೀಕೆ ಮಾಡ್ತಾರೆ. ಆದ್ರೆ ಜನಸಾಮಾನ್ಯರಿಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಎಸ್ ಶಿವಪ್ಪ ಸರ್, ಹಾಗೆ ಸಂಪರ್ಕದಲ್ಲಿರಿ ಸರ್. ಬಹುಶಃ ನಾನು ನಿಮಗೆ ಕೇಳಿದ ಪ್ರಶ್ನೆನೇ ತಪ್ಪಾಯ್ತು ಅನ್ಸುತ್ತೆ. ಯಾಕಂದ್ರೆ ಶಿವಪ್ಪ ಸರ್ ರೈತ ಮುಖಂಡರು ಅವ್ರು ಹೇಳಿದ್ದನ್ನ ನಾವೆಲ್ಲೋ ಒಂದ್ ಕಡೆ ಗಮನಿಸಿದ್ರೆ, ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದೆ, ಯಾರು ನಿರ್ವಹಣೆ ಮಾಡ್ತಾರೆ ಅಂತ. ಕಾರ್ಯವನ್ನೇ ನಿರ್ವಹಿಸ್ತಾ ಇಲ್ಲ ಅಂತ ಅಂದ್ರೆ ಯಾರು ನಿರ್ವಹಣೆ ಮಾಡ್ತಾರೆ ಅನ್ನುವಂತ ಪ್ರಶ್ನೆನೇ ಉಲ್ಬಣ ಆಗಲ್ವಲ್ಲ ಸರ್? ಇದಕ್ಕೆ ಏನ್ ಹೇಳ್ತೀರಾ? ಜೊತೆಯಲ್ಲಿ ಎಲ್ಲೋ ಒಂದ್ ಕಡೆ ಮೇವಿನ ಬ್ಯಾಂಕ್ ಗಳನ್ನ ಕೂಡ ಸ್ಥಾಪನೆ ಮಾಡ್ಬೇಕಿತ್ತು, ಅದ್ರಲ್ಲೂ ಕೂಡ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ಫೇಲ್ಯೂರ್ ಆಗಿದೆ. ಸರಿ ಹೇಳ್ತಾ ಇದ್ರು ಶಿವಪ್ಪ ಸರ್, ಬರಗಾಲ ಬರುತ್ತೆ ಅನ್ನುವಂತ ಮುನ್ಸೂಚನೆ ಇದೆ ಸರ್ಕಾರಕ್ಕೆ. ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮೀಟಿಂಗ್ ಅನ್ನ ಮಾಡಿ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳಿಗೆ ಮೇನ್ ರೀಸನ್ ಆಗ್ತಾರೆ ಏನಾದ್ರೂ ಸಮಸ್ಯೆ ಆದ್ರೆ ಅಂತ ಒಂದು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ, ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮೇವಿನ ಬ್ಯಾಂಕ್ ಗಳನ್ನ ಸ್ಥಾಪನೆ ಮಾಡಿಲ್ಲ, ಅದರ ಕಡೆ ಗಮನ ಕೊಟ್ಟಿಲ್ಲ, ಕೇವಲ ಮೀಟಿಂಗ್ ಅಷ್ಟೇ ಸಾಕಾಗುತ್ತೆ ಸರ್ ಜನರ ಸಮಸ್ಯೆಗೆ? ನೋಡಿ, ತಾಲೂಕು ಮಟ್ಟದಲ್ಲಿ ಇವತ್ತು ಏನು ಒಂದು ನಾವು ಟಾಸ್ಕ್ ಫೋರ್ಸ್ ಅನ್ನು ಮಾಡಿದ್ವಿ, ಅಥವಾ ಜಿಲ್ಲಾ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಅನ್ನು ಮಾಡಿದ್ವಿ. ಅದರ ನಾಯಕತ್ವವನ್ನ, ಅದರ ಅಧ್ಯಕ್ಷತೆಯನ್ನ ಅಲ್ಲಿರುವಂತಹ ಸ್ಥಳೀಯ ಶಾಸಕರಿಗೆ ಕೊಟ್ಟಿರುವಂತದ್ದು. ಸೊ ಆಮೇಲೆ ಜಿಲ್ಲಾಧಿಕಾರಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಅದು ಮೇವಿನ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಅವರಿಗೆ ಶಾಸಕರ ಜೊತೆನಲ್ಲಿ ಸಮನ್ವಯ ಮಾಡಿಕೊಂಡು ಆ ಸ್ಥಳೀಯ ಮಟ್ಟದಲ್ಲಿ ಆ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಬಹಳಷ್ಟು ನಾವು ಈಗಾಗಲೇ ಕಂಟ್ರೋಲ್ ರೂಮ್ಗಳನ್ನ ಮಾಡಿದ್ದೀವಿ. ಕೆಲವೊಂದು ಕಡೆ ಆಗಿಲ್ಲ, ಕೆಲವೊಂದು ಕಡೆ ಆಗಿದೆ. ಆದರೆ ನಾನು ಹೇಳ್ತಾ ಇರೋದು, ಈಗ 419 ಕೋಟಿ ರೂಪಾಯಿ ಇವತ್ತು ಅದಕ್ಕೆ ಮೀಸಲಾಗಿ ಇಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ 20 ದಿನಗಳ ಹಿಂದೆ ಮಾಡಿರುವಂಥ ಸಭೆಯಲ್ಲಿನೇ ಹೇಳಿರುವಂಥದ್ದು, 419 ಕೋಟಿ ರೂಪಾಯಿ ಮೀಸಲಾಗಿ ಇಟ್ಟಿದ್ದೀವಿ. ಸೊ ಇಂತಹ ಒಂದು ಕ್ಲಿಷ್ಟಕರ ಸಮಸ್ಯೆನಲ್ಲಿ ಇವತ್ತು ರೈತ ಮುಖಂಡರಾದಂತಹ ಶಿವಪ್ಪ ಅವರು ಹೇಳಿದ್ರು, ಅದು ನಾವು ಪಕ್ಷಾತೀತವಾಗಿ ಇವತ್ತು ನಾವು ಆಡಳಿತ ಪಕ್ಷದಲ್ಲಿರ್ಬೋದು ಅಥವಾ ವಿರೋಧ ಪಕ್ಷದಲ್ಲಿ JDS BJP ಇರ್ಬೋದು, ಆದರೆ ನಾವು ಇವತ್ತು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಜನರ ಏನು ಕೆಲಸ ಇದೆ, ಜನರ ಏನು ಸಮಸ್ಯೆ ಇದೆ, ಜನರಿಗೆ ಅದು ನೀರಿನ ಸಮಸ್ಯೆ ಇರ್ಬೋದು, ಮೇವಿನ ಸಮಸ್ಯೆ ಇರ್ಬೋದು, ಜಾನುವಾರುಗಳ ಸಮಸ್ಯೆ ಇರ್ಬೋದು, ಇದನ್ನು ಪರಿಹಾರ ಮಾಡೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಒಂದು ಸಮನ್ವಯದಿಂದ ಕೆಲಸವನ್ನು ಮಾಡಬೇಕಾಗಿರುವಂಥ ಅವಶ್ಯಕತೆ ಇವತ್ತಿದೆ. ಎಸ್ ಸರ್, ನನ್ನ ಪ್ರಶ್ನೆ ನೇರವಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಮೇವಿನ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಯಾಕೆ ಮುಂದಾಗ್ಲಿಲ್ಲ? ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ಗೆ ಆನ್ಸರೇ ಬರ್ಲಿಲ್ಲ. ಅದನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಟಾಸ್ಕ್ ಫೋರ್ಸ್ ಈಗಾಗಲೇ ಟಾಸ್ಕ್ ಫೋರ್ಸ್ ಈಗಾಗಲೇ ಅಸ್ತಿತ್ವದಲ್ಲಿದೆ. ಅದರ ಅಡಿನಲ್ಲಿ ಆ ಮೇವು ಇರಬಹುದು, ರಸಗೊಬ್ಬರ ಇರಬಹುದು, ಬೇರೆ ಬೇರೆ ನೀರಿನ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಇರಬಹುದು, ಇದು ಎಲ್ಲವನ್ನ ಆ ಟಾಸ್ಕ್ ಫೋರ್ಸ್ ಅಂಡರ್ ಅಲ್ಲಿನೇ ಕೆಲಸ ನಡೀತದೆ. ಎಸ್ ಪ್ರಮೋದ್ ಸರ್, ಏನು ಹೇಳಕ್ ಬರ್ತಿದ್ದೀರಾ? ಹೌದು, ರೈತ ಮುಖಂಡರ ಶಿವಪ್ಪ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ನಿಮ್ಮ ತ್ರಾಸನ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಮ ಮಗ ಅಂತ ತಿಳ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿ ನಿಮ್ಮ ಸಮಸ್ಯೆಯನ್ನ ನಮ್ಮ ಸಮಸ್ಯೆ ಅಂತ ತಿಳ್ಕೊಂಡು ಇವತ್ತು ಆ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಕೆಲಸ ಮಾಡುತ್ತೀರಿ. ಜಾನುವಾರುಗಳಿಗೆ ನೀರಿನ ಬರ ಆಗ್ಲಿ, ಮೇವಿನ ಬರ ಆಗ್ಲಿ, ಅನ್ನದಾತರಿಗೆ ಉಳ್ಕಿದ ಏನಾರ ಬರ ಬರಲಿ, ಆದ್ರೆ ಕಾಂಗ್ರೆಸ್ಗೆ ತನ್ನ ಅಧಿಕಾರ ಬರಬಾರ್ದ್ರಿ. ಆ ಒಂದು ಆಲೋಚನೆಯಲ್ಲಿ ಇದಾರ್ರಿ ಕಾಂಗ್ರೆಸ್ದವರು. ನಾವು ಟಾಸ್ಕ್ ಫೋರ್ಸ್ ಮಾಡಿಬಿಟ್ಟಿದೀವಿ, ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರಿಗೆ, FDCಗೆ ನಾವು ಜವಾಬ್ದಾರಿ ಕೊಟ್ಬಿಟ್ಟಿದೀವಿ. ನಾವು ದಿಲ್ಲಿಯಲ್ಲಿ ಹೋಗಿ ಮಿನಿಸ್ಟ್ರಿಗೆ ಲಾಬಿ ಮಾಡ್ತಾ ಇದ್ದೀವಿ. DK ಶಿವಕುಮಾರ್ ಅವರು 15ರ ಒಳಗೆ ನನಗೆ ಮುಹೂರ್ತ ಫಿಕ್ಸ್ ಮಾಡಿ ಪಟ್ಟಾಭಿಷೇಕ ಮಾಡಿ ಅಂತ ಅವರು ಒಂದು ಗುಂಪಲ್ಲಿ ಹೋಗಿ ಕೂತಿದೆ. ಸಿದ್ದರಾಮಯ್ಯ ಅವ್ರ ಬಣ, ನಮಗೆ ನೀವು
ಮಂತ್ರಿಮಂಡಲದಲ್ಲಿ ನಮ್ಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಈ ಒಂದು ಗ್ರೂಪ್ ವಿಷಯಾಂತರ ಮಾಡ್ಬಿಡಿ ನೀವು, ವಿಷಯಾಂತರ ಮಾಡ್ಬಿಟ್ಟಿದೆ. ಇಲ್ಲಿ ಜನರ ಸಮಸ್ಯೆ, ರೈತರ ಸಮಸ್ಯೆ ಯಾರು ಆಲ್ಸವ್ರಿ? ಯಾರು ರಚನಾತ್ಮಕವಾದ ಕೆಲಸ ಮಾಡಿ. ವಿರೋಧ ಪಕ್ಷದಲ್ಲಿ ಇದ್ದೀರಿ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ. ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸವನ್ನ ಮಾಡಿ. ಅರ್ಥ ಆಯ್ತಲ್ಲ? ಅವಾಗ ಗೊತ್ತಾಗತ್ತೆ. ಜನರ ಮನ್ನಣೆಯನ್ನು ಸಂಪಾದನೆ ಮಾಡಿ. ಈ ಮಾಧ್ಯಮದಲ್ಲಿ ಕೂತು ಅದೇ ಮಾಡ್ತಾ ಇದ್ದೀನಿ ನಾನು. ಅದೇ ಮಾಡಿ. ಅದೇ ಚಾಟಿನ ಬೀಸ್ತಾ ಇದ್ದೀನಿ ನಾನು. ನೀವ್ ಯಾರು ಇಲ್ಲ ಇಲ್ಲಿ, ಜನಪ್ರತಿನಿಧಿಗಳನ್ನೇ ಇಲ್ಲ. ಒಂದು 419 ಕೋಟಿ. ಶಿವಪ್ಪ ಅವರೇ, ನಾವು ದಯವಿಟ್ಟು ಗಮನ ಇಟ್ಟು ಕೇಳಿ. ಶಿವಪ್ಪ ಅವರೇ, ನಾಳೆ ನೀವೊಂದು ಅರ್ಜಿ ಹಾಕಿ 419 ಕೋಟಿ ಇವ್ರ ಕಂದಾಯ ಇಲಾಖೆದಲ್ಲಿ ಅದ ಇಲ್ಲ ಅಂತ ಮೊದ್ಲಿಗೆ ಚೆಕ್ ಮಾಡ್ರಿ. ಇವ್ರು ಇಟ್ಟಿರಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳಿಗೆ ಶ್ವೇತಪತ್ರ ಹೊಡೆಸ್ರಿಪ್ಪ, ನಿಮ್ ಕಂದಾಯ ಇಲಾಖೆ ಎಷ್ಟು ಅಂತ ಕೇಳಿದ್ರೆ ನಾ ಹೇಳಿದ ಮೇಲೆ ಮುಗಿತಂತ, ಅದ ಶ್ವೇತಪತ್ರ ಅಂತ. ಇದು ಮುಖ್ಯಮಂತ್ರಿಗಳಿಗೆ ಈ ಇಂಥ ಮಾತು ಶೋಭೆ ತರುತ್ತಾ? ನಿಮ್ಗೆ ಅಷ್ಟೇ ದಮ್ ಇದ್ರೆ, ಅಷ್ಟೇ ಧೈರ್ಯ ಇದ್ರೆ, ಅಷ್ಟೇ ನಿಮ್ದು ಆಡಳಿತ ಪಾರದರ್ಶಕತೆ ಇದ್ರೆ, ರೈತರ ಸಮಸ್ಯೆ ಬಗ್ಗೆ ನೀವು ಒಂದು ಕಾಳಜಿ ವಹಿಸಿದ್ರೆ ಶ್ವೇತಪತ್ರ ಹೊಡೆಸ್ರಲ್ಲ. ಎಷ್ಟು ನಿಮ್ ಕಂದಾಯ ಇಲಾಖೆಯಲ್ಲಿ ಎಷ್ಟಿದೆ, ನೀವು ಏನ್ ಮಾಡ್ತಾ ಇದ್ರಿ? ಇವರು ಬರುವಂತ ಬರಗಾಲಕ್ಕೆ ಇವ್ರ ತಯಾರಿನೇ ಇಲ್ಲ. ನಾನು ರೈತ ಮುಖಂಡ ಬರಗಾಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಏನಾದ್ರೂ ಸರ್ವೆ ಮಾಡೋದಕ್ಕೆ ಮುಂದಾಗಿದ್ಯಾ ಅಥವಾ ಎಲ್ಲವನ್ನ ಮರೆತು ಬಿಟ್ಟು ಸುಮ್ಮನೆ ಕೂತಿದ್ಯಾ ಅಂತ? ಅಲ್ಲ, ಎಲ್ಲ ರೀತಿಯ ಕೆಲಸವನ್ನ ಅದೇ ಹೇಳ್ತಾ ಇದ್ದೆ ನಾನು. ಮೂರು ಮಂತ್ರಿಗಳು ಸಮನ್ವಯದಿಂದ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. 1 ತಿಂಗಳಿಂದ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಬಹಳಷ್ಟು ಕ್ಷೇತ್ರಗಳಲ್ಲಿ ನಾನು ಹೇಳಿದೆ, ನಗರಸಭೆಗಳಾಗಿರ್ಬೋದು, ಪಟ್ಟಣ ಪಂಚಾಯತಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿಗಳಾಗಿರ್ಬೋದು, ಇವತ್ತು ಟ್ಯಾಂಕರ್ಗಳ ಮುಖಾಂತರ ನೀರು ಕೊಡುವಂತದ್ದಾಗಿರ್ಬೋದು, ಅಥವಾ ಬೋರ್ವೆಲ್ಗಳನ್ನ ಮಾಡೋದಂತಾಗಿರ್ಬೋದು, ಅಥವಾ ಬಾಡಿಗೆ ಪಡೆದು ಕೊಡುವಂತಾಗಿರ್ಬೋದು, ವಾರ್ ಫೂಟ್ ಲೆವೆಲ್ ಅಲ್ಲಿ ಇವತ್ತು ನಾವು ಕೆಲಸವನ್ನ ಮಾಡ್ತಾ ಇದೀವಿ. ಜಿಲ್ಲಾಧಿಕಾರಿಗೆ ಹೊಣೆ ಮಾಡಿದೆ ಅಂತ ಹೇಳ್ತಾ ಇದೀವಿ. ನಾನು ಕೇಳೋದಕ್ಕೆ ಬಯಸ್ತೇನೆ, 3 ಕರಾಳ ಕಾನೂನನ್ನು ತಂದು ಈ ದೇಶದ ರೈತರಿಗೆ 6 ತಿಂಗಳು ಡೆಲ್ಲಿ ಬಾರ್ಡರ್ ಅಲ್ಲಿ ಇದ್ದು ಸುಮಾರು 600 ಜನ ಅಸುನೀಗಿದ್ರು. ಅಂತಹ ಬಿಜೆಪಿ ಪಕ್ಷಕ್ಕೆ ರೈತರ ಬಗ್ಗೆ ಮಾತಾಡೋದು ಏನ್ ನೈತಿಕತೆ ಇದೆ ಅಂತ ಇವತ್ತು ಇಂಡೋ ಅಮೆರಿಕ ಇವತ್ತು ಇದನ್ನ ಮಾಡಿದ್ದಾರೆ. ಅವರು ಒಂದು ಒಪ್ಪಂದ ಮಾಡಿದ್ದಾರೆ. ಸರ್, ಎಲ್ಲೆಲ್ಲಿ ಸರ್ವೆ ಮಾಡಿದೆ ಕಂದಾಯ ಇಲಾಖೆ? ಯಾವ್ಯಾವ ಪ್ರದೇಶಕ್ಕೆ ಹೋಗಿದೆ? ಎಲ್ಲೆಲ್ಲಿ ಸರ್ವೆ ಮಾಡಿದೆ? 1 ತಿಂಗಳಿಂದ ಏನೋ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ಹೋಗ್ಲಿ, ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಹೋಗಿ ಸರ್ವೆ ಮಾಡಿದೆ, ಅಲ್ಲಿ ಏನಾದ್ರೂ ಬರಗಾಲ ಇದೆ, ಆ ಕುರಿತಾಗಿ ಏನಾದ್ರೂ ಕ್ರಮವನ್ನ ತೆಗೆದುಕೊಂಡಿದ್ದೀರಾ ಅನ್ನೋದಕ್ಕೆ ಏನಾದ್ರೂ ಇದ್ರೆ ಹೇಳಿ ಸರ್. ಅದರ ಹಿನ್ನೆಲೆಯಲ್ಲಿನೇ ಇವತ್ತು ನಾವು 114 ತಾಲೂಕುಗಳಲ್ಲಿ 598 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣ ಆಗಿದೆ ಅಂತ ನಾವು ಈಗಾಗಲೇ ಪಟ್ಟಿ ಮಾಡಿದೀವಿ. ಪ್ರಸ್ತುತ 27 ನಗರ ಸಂಸ್ಥೆಗಳಲ್ಲಿ 95 ನಗರ ಸಂಸ್ಥೆಗಳಲ್ಲಿ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಬರಬಹುದು. 27 ನಗರ ಸಂಸ್ಥೆಗಳಲ್ಲಿ ಈಗಾಗಲೇ ಸಮಸ್ಯೆ ಉಲ್ಬಣ ಆಗಿದೆ. ಮತ್ತು ಅದರ ಹಿನ್ನೆಲೆಯಲ್ಲಿ 145 ವಾರ್ಡ್ಗಳಲ್ಲಿ 57 ಟ್ಯಾಂಕರ್ಗಳ ಮುಖಾಂತರ ಕುಡಿಯುವ ನೀರಿನ ಇದನ್ನ ಮಾಡ್ತಾ ಇದೀವಿ, ಸರಬರಾಜು ಮಾಡ್ತಾ ಇದೀವಿ. 22 ಕೊಳವೆ ಬಾವಿಗಳನ್ನ ಬಾಡಿಗೆಗೆ ಪಡೆದಿದ್ದೀವಿ. ಸುಳ್ಳು ಹೇಳ್ತಾ ಇದ್ದಾರ್ರಿ. ಅಲ್ಲ, ನಾನು ಸರ್ಕಾರ ಕೆಲಸ ಮಾಡ್ತಾ ಇದ್ದೇನೆ. ಸರ್ಕಾರದವರು ಇವತ್ತು ವಾರ್ ಫೂಟ್ ಲೆವೆಲ್ ಕೆಲಸ ಮಾಡ್ತಾ ಇದ್ದಾರೆ. ನೀವು ವಿರೋಧ ಪಕ್ಷದವರು ಹೋಗಿ ಸರ್ಕಾರಕ್ಕೆ ಕೇಳುವಂತ ಕೆಲಸ ಯಾವುದೇ ಪಾಪ ಇಲ್ಲ. ನೋಡಿ, ನಾವು ಕಳೆದ 3 ವರ್ಷದಲ್ಲಿ ಈ ತರ ಬಹಳಷ್ಟು ಸಮಸ್ಯೆಗಳನ್ನ ನಾವು ಅದನ್ನ ಫೇಸ್ ಮಾಡಿದೀವಿ. ಅದನ್ನ ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಿದೀವಿ. 2024 ಈ ತರ ಬರಗಾಲದ ಪರಿಸ್ಥಿತಿ ಬಂದಾಗ ನಿರ್ವಹಣೆ ಮಾಡಿರುವ ಅನುಭವ ನಮ್ಮ ಹತ್ರ ಇದೆ. ನಾವು ಈ ರಾಜ್ಯದ ಜನತೆಗೆ ನಾವು ಜವಾಬ್ದಾರಿ ಆಗಿದ್ದೀವಿ. ರಾಜ್ಯದ ಜನತೆಯನ್ನ ಕೈ ಹಿಡಿಯುವಂತ ಕೆಲಸವನ್ನು ನಾವು ಮಾಡ್ತೀವಿ. ಎಸ್ ಶಿವಪ್ಪ ಸರ್, ನೇರವಾಗಿ ನಾನು ನಿಮ್ಮ ಹತ್ರ ಬರ್ತೀನಿ. ಈ ಒಂದು ಸಂದರ್ಭದಲ್ಲಿ ಕ್ರಾಪ್ ಇನ್ಶೂರೆನ್ಸ್ ಅಂತ ಕೊಡ್ತಾರೆ, ಅದೇನಾದ್ರೂ ನಿಮಗೆ ತಲುಪ್ತಾ ಇದೆಯಾ, ಬರ್ತಾ ಇದೆಯಾ, ಏನ್ ಕತೆ ಅಂತ? ಮೇಡಮ್ ಅವರೇ, ಇದು ಕ್ರಾಪ್ ಇನ್ಶೂರೆನ್ಸ್ ಅನ್ನೋದೇ ಒಂದು ದೊಡ್ಡ ಮೋಸ. ಯಾಕೆ ಅಂತಂದ್ರೆ, ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಾಶ ಆದ್ರೆ ಮಾತ್ರ ಕ್ರಾಪ್ ಇನ್ಶೂರೆನ್ಸ್ ಬರುತ್ತೆ. ಇಂಡಿವಿಜುವಲ್ ರೈತನಿಗೆ ಏನಾದ್ರೂ ಬೆಳೆ ನಷ್ಟ ಆದ್ರೆ ಅದು ಇನ್ಶೂರೆನ್ಸ್ ಬರೋದಿಲ್ಲ. ಇದು ಒಂದು ದೊಡ್ಡ ಮೋಸ. ಯಾಕೆಂತಂದ್ರೆ ವೆಹಿಕಲ್ ಗೆ ಜನರಲ್ ಇನ್ಶೂರೆನ್ಸ್ ಕೊಡ್ತಾರೆ ಮೇಡಮ್ ಅವರೇ. ವೆಹಿಕಲ್ ಏನಾದ್ರೂ ಡ್ಯಾಮೇಜ್ ಆದ್ರೆ ವೆಹಿಕಲ್ ಗೆ ಏನಿದೆ ಕೊಡ್ಬೇಕು, ಅದು ಕೊಡ್ತಾರೆ. ಅದೇ ರೀತಿ ಪ್ರತಿಯೊಬ್ಬ ರೈತನ ಬೆಳೆಗೆ ನಷ್ಟ ಆದಂತ ಸಮಯದಲ್ಲಿ ಅವನ ಬೆಳೆಗೆ ಇನ್ಶೂರೆನ್ಸ್ ಕೊಡೋ ರೀತಿಯಲ್ಲಿ ಬೆಳೆ ಇನ್ಶೂರೆನ್ಸ್ ಕೊಡ್ಬೇಕು. ಹೌದು. ಆದ್ರೆ ಈ ಕಂಪನಿಗಳಿಗೆ ಲಾಭ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತ ಕಾನೂನುಗಳನ್ನ ಮಾಡಿರ್ತಾ ಇದ್ದಾರೆ. ಆದ್ರೆ ರೈತರಿಗೆ ಅನುಕೂಲವಾಗಿ ಯಾವುದೇ ರೀತಿಯಾದಂತ ಇನ್ಶೂರೆನ್ಸ್ ಇಲ್ಲ ಮೇಡಮ್. ಆದ್ರೆ ಅವರು ಏನಾದ್ರೂ ಬೆಳೆ ನಷ್ಟ ಆದ್ರೆ
ಬೆಳೆ ಇನ್ಶೂರೆನ್ಸ್ ಬರೋಂಥದ್ದು 6 ತಿಂಗಳು 7 ತಿಂಗಳು ಆದ ನಂತರ. ಆದ್ರೆ ಅದ್ರಲ್ಲಿ ಬರುವಂತದ್ದು 50%, 30%, 25% ಈ ರೀತಿ ಕೊಡ್ತಾರೆ. ಇದು ಸಹ ಮೋಸ ಆಗ್ತಾ ಇದೆ ಮೇಡಮ್. ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳೋಂಥದ್ದೇ ದೊಡ್ಡ ಮೋಸ. ಆ ಯೋಜನೆನೇ ಸರಿ ಇಲ್ಲ. ಅದು ಯೋಜನೆನ ಪ್ರತಿಯೊಬ್ಬ ರೈತರಿಗೂ ಅನ್ವಯಿಸುವ ರೀತಿಯಲ್ಲಿ ಮಾಡ್ಬೇಕು. ಎಸ್ ಶಿವಪ್ಪ ಸರ್, ಹಾಗೆ ಸಂಪರ್ಕದಲ್ಲಿ ಈ ಸಂದರ್ಭದಲ್ಲಿ ಸರ್ ನಾನು ನಿಮ್ಮ ಹತ್ರ ಮಾತನಾಡ್ತೀನಿ. ಸರ್ ಹತ್ರ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದ್ದೀವಿ ಅಂತ ಏನೋ ಹೇಳ್ತಿದ್ದೀರಾ. ಈ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಇಂದಿಗೂ ಕೂಡ ಮಹಿಳೆಯರು ಕಿಲೋಮೀಟರ್ ಗಟ್ಟಲೆ ನೀರಿಗಾಗಿ ನಿಂತ್ಕೊಳ್ತಾ ಇದ್ದಾರೆ. ಇದಕ್ಕೇನ್ ಹೇಳ್ತೀರಾ? ನಿಮ್ಮ ಟಾಸ್ಕ್ ಫೋರ್ಸ್ ಎಲ್ಲಿಗೋಯ್ತು? ಆ ತಾಯಂದ್ರ ಪಾಪ ಎಲ್ಲ ನೋಡಿ ಹೇಳ್ತಾ ಇದ್ದೇನೆ. ಹಳ್ಳಿಗಳಾಗ್ಲಿ ಅಥವಾ ಪಟ್ಟಣ ಪಂಚಾಯತಿಗಳಾಗ್ಲಿ, ಗ್ರಾಮಗಳಾಗ್ಲಿ, ಗ್ರಾಮ ಪಂಚಾಯತಿಗಳಾಗ್ಲಿ, ನಾವು ಈಗಾಗಲೇ ಸೂಚನೆಯನ್ನ ನೀಡಿದೀವಿ. ಕೆಲಸ ಪ್ರಾರಂಭ ಆಗಿದೆ. ಸ್ವಲ್ಪ ದಿನ ಒಂದು ವಾರದ ಒಳಗಡೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಒಂದು ವರ್ಡ್ ಯೂಸ್ ಮಾಡಿದೆ. ನಾವು ವಾರ್ ಫುಟ್ ಲೆವೆಲ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದೀವಿ, ಯುದ್ಧ ಸ್ತರದಲ್ಲಿ ಮಾಡ್ತಾ ಇದೀವಿ. ಅರ್ಥ ಆಯ್ತಲ್ಲ? ಸೊ ನಾನು ಹೇಳ್ತಾ ಇದ್ದೆ, ಪಕ್ಷಾತೀತವಾಗಿ, ಯಾವುದೇ ಪಕ್ಷ ಅಂತಲ್ಲ, ಇದು ಇವತ್ತು ಜನರಿಗೆ ಬಂದಂತಹ ಸಮಸ್ಯೆ. ಇದು ಒಂದು ಅಲ್ಲ ಪ್ರಾಯೋಗಿಕ, ಇದು ನ್ಯಾಚುರಲ್ ಬಂದಿರೋಂಥದ್ದು. ಈ ಸಮಸ್ಯೆಗೆ ನಾವು ಎಲ್ಲರೂ ಸೇರಿ ಪರಿಹಾರ ಹುಡುಕ್ಬೇಕಾಗ್ತದೆ. ನಾವು ಇವತ್ತು ಕೆಲಸವನ್ನ ಮಾಡ್ತಾ ಇದೀವಿ. ಅರ್ಥ ಆಯ್ತಲ್ಲ? ಒಂದು ರಚನಾತ್ಮಕವಾದಂತಹ ಕೆಲಸವನ್ನ ವಿರೋಧ ಪಕ್ಷದವರು ಮಾಡ್ಬೇಕಾಗ್ತದೆ ಈ ಸಮಸ್ಯೆ. ಯುದ್ಧ ಎಲ್ಲಿ ನಡೀತಾ ಇದೆ ಗೊತ್ತಾ ಪ್ರೇಕ್ಷಕರೇ? ಇವರು ಸಿದ್ದರಾಮಯ್ಯ ಅವರು ಒಂದು ಗುಂಪು, DK ಶಿವಕುಮಾರ್ ಗುಂಪಲ್ಲಿ ಒಂದು ಯುದ್ಧ ನಡೀತಾ ಇದೆ. ವಾರ್ ಫುಟ್ ಅಲ್ಲಿ ನಾನು ಸಿಎಂ ಉಳಿಸ್ಕೋಬೇಕು, ನನಗೆ ಸಿಎಂ ಸ್ಥಾನ ಬೇಕು, ಮಾಡಬೇಡಿ ಸರ್, ಬೇಕು. ಈ ವಾರ್ ಫುಟ್ ನಡೀತಾ ಇದೆ. ಸಂದರ್ಭದಲ್ಲಿ ಏನ್ ಅನ್ನಿಸ್ತಾ ಇದೆ ಗೊತ್ತಾ? ಈ ಕಡೆ ಯಶಾ ಸರಿ ಪ್ರಶ್ನೆಯನ್ನ ಕೇಳಿದ್ದೇರೆ. ನಮ್ಮ ಸರ್ಕಾರ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. 1 ತಿಂಗಳಿಂದಲೂ ಕೂಡ ಜನರಿಗೆ ಏನೇನ್ ಸಮಸ್ಯೆ ಎಲ್ಲೆಲ್ಲಿ ಆಗ್ತಾ ಇದೆ, ಏನೇನ್ ಸಮಸ್ಯೆ ಆಗ್ತಾ ಇದೆ ಅದ್ರ ಬಗ್ಗೆ ಆಲಿಸ್ತಾ ಇದ್ದೀವಿ ಅನ್ನೋದು ಮಾತು ಬರ್ತಾ ಇದೆ. ಅದು ಶುರುವಿನಿಂದಲೂ ಬರ್ತಾ ಇದೆ. ಈ ಕಡೆ ಪ್ರಮೋದ್ ಸರಿ ಪ್ರಶ್ನೆ ಕೇಳಿದ್ರೆ ಅವ್ರ ಕಡೆಯಿಂದ ಬರ್ತಾ ಇರುವಂತಹ ಆನ್ಸರು, ಮೇಡಮ್ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಜಟಾಪಟಿ ನಡೀತಾ ಇದೆ ಅನ್ನುವಂತ ಆನ್ಸರ್ ಬಿಟ್ರೆ ಬೇರೆ ಯಾವ ಆನ್ಸರು ಜನರ ಸಮಸ್ಯೆಗೆ ನಾನ್ ಕೇಳ್ತಾ ಇರುವಂತಹ ಪ್ರಶ್ನೆಗೆ ನೇರವಾದಂತಹ ಆನ್ಸರ್ ಅನ್ನ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಬಿಸಿಲಲ್ಲಿ ನಾ ಆ ಟೀಮಲ್ಲಿದ್ದೆ. ರಾಯಚೂರು, ಯಾದಗಿರಿ ಅಲ್ಲೆಲ್ಲ ಅಡ್ಡಾಡಿ ಅವರು ಖುದ್ದಾಗಿ ಆ ಒಂದು ಜಮೀನುಗಳಲ್ಲಿ ಹೋಗಿ ಅಲ್ಲಿ ಆ ಒಂದು ರೈತನ ಕಷ್ಟಗಳನ್ನ ಆಲಿಸಿದಾರ್ರಿ, ಆ ಫಸಲನ್ನು ನೋಡಿದಾರ್ರಿ. ಅದನ್ನ ನೋಡಿ ವರದಿ ಕೊಡುವಂತ ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಡಾಕ್ಯುಮೆಂಟೇಶನ್ ಇದೆ. ಇವ್ರು ಯಾರು ಒಬ್ಬರೇ ಶಾಸಕರು ಹೊಲದಲ್ಲಿ ಹೋಗಿಬಿಟ್ಟು ಆ ಒಂದು ಬೆಳೆಗಳನ್ನ ನೋಡಿ ರೈತರಿಗೆ ಮಾತಾಡ್ಸೋರು ಕಣ್ಣು ಹೊರೆಯುವಂತ ಕೆಲಸ ಮಾಡಿದ್ರೆ ಇವತ್ತು ನಾವು ಒಪ್ಕೋತೀನಿ. ಇಲ್ಲ, ಇವ್ರು ಏನು ಮಾಡುದಿಲ್ಲ. ಇವ್ರು ದಿಲ್ಲಿಗೆ ಹೋಗ್ತಾರೆ ಹೊರತು ಹಳ್ಳಿಗೆ ಹೋಗುದಿಲ್ರಿ. ದಿಲ್ಲಿಗೆ ಹೋಗ್ತಾರೆ, ಹಳ್ಳಿಗೆ ಹೋಗುದಿಲ್ಲ. ಆಮೇಲೆ ಇನ್ನೊಂದು, ಇವರ ಒಂದು ನಾಟಕ ಬಾಜು ನಡೆಯುವುದಿಲ್ಲ ಮೇಡಮ್. ಇವತ್ತು ಬಿಸಿಲು ರಾಜಕೀಯ ಅಂದ್ರೆ ಏನು, ಜೊತೆಯಲ್ಲಿ ರಾಜಕೀಯದಲ್ಲಿ ಆಗುವಂತ ಈ ಕೆಲವೊಂದಷ್ಟು ಏನ್ ನಾಟಕಗಳು ನಡೆಯುತ್ತೆ ಅದು ಬರೀ ಕಾಂಗ್ರೆಸ್ ನಲ್ಲಿ ಅಷ್ಟೇ ಅಲ್ಲ, ಬಿಜೆಪಿಯಲ್ಲೂ ಕೂಡ ನಡೆಯುತ್ತೆ, JDS ನಲ್ಲೂ ಕೂಡ ನಡೆಯುತ್ತೆ. ಅದನ್ನ ಕೇವಲ ಕಾಂಗ್ರೆಸ್ ಅಂತ ಹೇಳೋದು ಕೂಡ ತಪ್ಪಾಗುತ್ತೆ. ಎಲ್ಲಾ ಪಕ್ಷದಲ್ಲೂ ಕೂಡ ಆಗ್ತಾ ಇರೋದು ಅದೇ. ಅದು ಜನಸಾಮಾನ್ಯರಿಗೆ ಈಗ ಆಲ್ರೆಡಿ ಅರ್ಥ ಆಗೋಕ್ ಶುರುವಾಗಿದೆ. ಶಿವಪ್ಪ ಸರ್ ಏನೋ ಹೇಳೋದಿಕ್ಕೆ ಹೋಗ್ತಾ ಇದ್ದೀರಾ? ಒಪ್ಕೋತಾ ಇಲ್ಲ ಮೇಡಮ್, ಇದು ಒಪ್ಕೋತಾ ಇಲ್ಲ. ಸರ್ ಒಂದ್ ಸೆಕೆಂಡ್, ಮಾತಾಡಿ ಶಿವಪ್ಪ ಮಾತಾಡಿ. ಗ್ಯಾರಂಟಿಗೆ ಕೊಡ್ತಾ ಇದೀವಿ ಅಂತ ಹೇಳಿ ಅವ್ರ ಬೆನ್ನ ಅವರು ತಟ್ಕೊಂತಿದ್ದಾರೆ. ಆದ್ರೆ ಇವತ್ತು ನೀರಿನ ಬವಣೆ ಇರುವಂತ ಜಾಗದಲ್ಲಿ ಹೋಗಿ ಮಹಿಳೆಯರನ್ನ ಮಾತಾಡ್ತೀವಿ. ಹೌದು, ಅವರು ಎಷ್ಟು ಶಾಪ ಹಾಕ್ತಾರೆ. ಅವ್ರಿಗೆ ಕೊಡೋಂತ ನಾವೇನ ಗ್ಯಾರಂಟಿ ಕೊಡಕ್ ಹೇಳಿದ್ವಾ? ಇವತ್ತು ನಾವೀಗ ಈ ಪರಿಸ್ಥಿತಿ ಬಂದಿದೆ, ಇದನ್ನ ನೋಡೋರು ಯಾರು ಅಂತ ಅವರೇ ಮಾತಾಡ್ತಿದ್ದಾರೆ. ಹಳ್ಳಿ ಮೈತ್ರು, ಮಹಿಳೆಯರು, ರೈತರು, ಮಹಿಳೆಯರು ಎಲ್ಲ ಮಾತಾಡ್ತಿದ್ದಾರೆ. ಆದ್ರೆ ಇವತ್ತು ಸರ್ಕಾರ ಮಾಡ್ಬೇಕಾಗಿರೋ ಕೆಲಸನ ಬಿಟ್ಟು ಬೇರೆ ಕೆಲಸಗಳು ಮಾಡ್ತಾ ಇದೆ. ಆದ್ರೆ ನಾವು ಹೇಳುವಂತದ್ದು ಒಂದೇ ಮೇಡಮ್ ಅವರ, ಏನ್ ಇವತ್ತು ನೀವು ವಾರ್ ಫುಟ್ ಅಂತ ಹೇಳ್ತಾ ಇದೀರಿ. ಅಧಿಕಾರಿಗಳು ಸಭೆಗಳು ಮಾಡ್ತಾ ಇದಾರೆ ಅಷ್ಟೇ ವಿನ ಎಲ್ಲಿ ಯಾವ ಬೆಳೆ ನಷ್ಟ ಆಗ್ತದೆ, ಎಲ್ಲಿ ಬೆಳೆ ಇಟ್ಟಿದ್ದಾರೆ, ಮಳೆ ಇಲ್ಲ ಆಗಿದೆ, ಇದು ಪೇಪರ್ ಅಲ್ಲಿ ದಾಖಲೆಗಳಿರುತ್ತೆ ಅಷ್ಟೇ. ಹೌದು. ಇವರು ಯಾರುನು ಹಳ್ಳಿ ಪ್ರದೇಶಕ್ಕೆ ಯಾರು ಹೋಗಲ್ಲ. ಇವರು AC ರೂಮ್ಗಳಲ್ಲಿ ಕೂತ್ಕೊಂಡು ಸಭೆಗಳು ಮಾಡ್ತಾ ಇದಾರೆ ಅಷ್ಟೇ. ಇದನ್ನ ಅರ್ಥ ಮಾಡ್ಕೋಬೇಕು ಸರ್ಕಾರ. ನಾವು ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ವಿ, ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಆಗೋದಿಲ್ಲ. ನಿಮ್ಗೆ ಅಧಿಕಾರ ಕೊಟ್ಟಿರುವಂತದ್ದು ನೀವು ಬೀದಿಗೆ ಬರ್ಬೇಕೀಗ.
ನೀವು ಬೀದಿಗೆ ಬಂದು ಏನ್ ಆಗ್ತಾ ಇದೆ ಅಂತ ಹೇಳಿ ಪರಿಶೀಲನೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಎಸ್. ಇಲ್ಲೇ ಇದ್ರೆ ಅವರು ಅಧಿಕಾರಿಗಳು ಅವರ ಕಚೇರಿಗಳಲ್ಲಿ ಸಭೆಗೆ ಮಾಡ್ಕೊಂಡಿರ್ತಾರೆ. ಎಸ್ ಅದು ಶಿವಪ್ಪ ಸರ್. ಆಗ್ತಾ ಇರುವಂತದ್ದು. ಎಸ್, ನೀವು ಹೇಳ್ತಾ ಇರೋದು ಕೂಡ ಸನ್ ಸ್ಟ್ರೋಕ್ ಅಲ್ಲಿ ಅಥವಾ ಹೀಟ್ ವೇವ್ ನಲ್ಲಿ ಜನ ಸಾಯ್ತಾ ಇದ್ದಾರೆ. ಅದನ್ನ ನೋಡೋದಕ್ಕೆ ಯಾವ ಜನಪ್ರತಿನಿಧಿಗಳು ಬರ್ತಾ ಇಲ್ಲ. ಕೇವಲ ದಿಲ್ಲಿ ಅಲ್ಲಿ ಇಲ್ಲಿ ಅಂತ ಹೋಗಿ ಮೀಟಿಂಗ್ ಗಳನ್ನ ಮಾಡೋದಕ್ಕಷ್ಟೇ ಸೀಮಿತ ಆಗ್ತಾ ಇರುವಂತದ್ದು. ಎಸ್ ಸರ್, ಒಂದೇ ಒಂದ್ ಸೆಕೆಂಡ್, ನಾನು ಇಶಾದ್ ಸರ್ ಹತ್ರ ಒಂದು ಪ್ರಶ್ನೆ ಹೇಳಿ. ನಮ್ಮ ರೈತ ಮುಖಂಡ ಶಿವಪ್ಪ ಅವ್ರಿಗೆ ನಾವು ವಿನಂತಿ ಮಾಡ್ತೀನಿ, ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನಿಮ್ದು ಹೊಲದ ಕಾಗದ ಪತ್ರ ನೀವು ಕೇಳಿದಾಗ ಅಲ್ಲಿಂದ ಏನ್ ರೆಸ್ಪಾನ್ಸ್ ಬರುತ್ತೆ ಶಿವಪ್ಪ ಅವರೇ? ಲಂಚದ ಬೇಡಿಕೆ, ನಿಮ್ಮನ್ನ ಚಪ್ಪಲ್ ಸಹಿಯುವಂಗೆ ಅಡ್ಡಾಡ್ಸಾರ ಇಲ್ಲ? ಬ್ರಹ್ಮಾಂಡ ಭ್ರಷ್ಟಾಚಾರ ನೀವು ಮಾಡಿದ್ದಕ್ಕೆ ಜನರ ಹತ್ರ ಹೋಗಿ ಆ ಬ್ರಹ್ಮಾಂಡ ಭ್ರಷ್ಟಾಚಾರ ಮುಂದೆ ಇಟ್ಟು ನಾವು ಅಧಿಕಾರದಲ್ಲಿರೋದು ಕೆಟ್ಟೋಗಿದೆ. ನಾನು ಒಂದು ಸರ್ಕಾರದ ಮೇಲೆ ಬ್ಲೈಮ್ ಮಾಡೋದಿಲ್ಲ. ಅದು ಇದು ವ್ಯವಸ್ಥೆನ ಎಲ್ಲಾ ಸರ್ಕಾರಗಳು ಕೆಡಿಸಿರುವಂತದ್ದು. ಒಂದು ಸರ್ಕಾರ ಕೆಡಿಸಿಲ್ಲ ಅದನ್ನ. ಒಂದು ಸರ್ಕಾರಕ್ಕಿಂತ ಇನ್ನೊಂದು ಸರ್ಕಾರ, ಇನ್ನೊಂದು ಸರ್ಕಾರಕ್ಕಿಂತ ಇನ್ನೊಂದು ಸರ್ಕಾರ ಕೆಟ್ಟದ್ದು ಮಾಡ್ತಾ ಬರ್ತಾನೆ ಇದ್ದಾರೆ. ಅದು ಸರಿಪಡಿಸ್ಕೊಳ್ಳುವಂತ ಕೆಲಸ ಆಗ್ತಾನೆ ಇಲ್ಲ. ನಾವು ಒಂದು ಸರ್ಕಾರನ ಇಲ್ಲಿ ಬ್ಲೈಮ್ ಮಾಡೋದಿಲ್ಲ, ಎಲ್ಲಾ ಸರ್ಕಾರಗಳಿಂದಾನು ತಪ್ಪಾಗ್ತಾ ಇದೆ. ಅದನ್ನ ಸರಿಪಡಿಸ್ಕೋಬೇಕಾಗಿರುವಂತದ್ದು ಸರ್ಕಾರಗಳು. ನಿಮ್ಮ ಮಾತನ್ನ ಸೌಜನ್ಯತೆ ಸ್ವೀಕಾರ ಮಾಡ್ತೀವಿ, ಪ್ರಮೋದ್ ಸರ್ ಒಂದೇ ಒಂದು ಸೌಜನ್ಯತೆ ಸ್ವೀಕಾರ ಮಾಡ್ತೀವಿ. ನಿಮ್ಮ ಸಮಸ್ಯೆಗೆ ನಾವು ಪರಿಹಾರ ಹುಡುಕ್ತೀವಿ. ಒಂದ್ ಸೆಕೆಂಡ್, ಮಧ್ಯಾಹ್ನದಿಂದ ನಾವೊಂದು ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದ್ದೀವಿ. ಅದೇನಂತ ಅಂದ್ರೆ ಅಕಾಲಿಕ ಮಳೆಗೆ, ಅದರಲ್ಲೂ ಕೂಡ ಆಲಿಕಲ್ ಮಳೆಗೆ ರೈತ ಬೆಳೆದಂತ ಮಾವಿನ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಇವಾಗ ರೈತರಿಗೆ ಪರಿಹಾರವನ್ನ ಯಾರು ಕೊಡ್ತಾರೆ? ರಾಜ್ಯ ಸರ್ಕಾರ ಕೊಡುತ್ತಾ ಅಥವಾ ಬಿಜೆಪಿ ವಕ್ತಾರರಾಗಿ ಇವ್ರು ಕೂತಿದ್ದಾರೆ, ಯಾರು ಕೊಡ್ತಾರೆ? ರೈತರ ಸಮಸ್ಯೆಯನ್ನ ಅವ್ರು ನೀವ್ ಎಲ್ಲೋ ಹೋಗಿ ಕೇಳೋದು ಇಲ್ಲ ಸರ್. ಅವ್ರನ್ನ ಏನಾಗ್ತಾ ಇದೆ ನಿಮ್ ಸಮಸ್ಯೆ, ನಿಮ್ಗೆ ಏನಾದ್ರೂ ಪರಿಹಾರ ತಲುಪ್ತಾ, ಪರಿಹಾರ ಬೇಕಾ ಅನ್ನುವಂತ ಕೇಳುವ ಸೌಜನ್ಯ ಆಗ್ಲಿ ಸಮಯ ಆಗ್ಲಿ ಯಾವುದೂ ಕೂಡ ಯಾವ ರಾಜಕೀಯ ಪಕ್ಷದಲ್ಲೂ ಇಲ್ಲ. ಅದು ಗೊತ್ತಾಗ್ತಾ ಇದೆ, ರೈತರಿಗೂ ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೆ ಅವ್ರು ಕೇಳೋದಕ್ಕೂ ಬರ್ತಾ ಇಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಸುಮ್ಮನಿದ್ಬಿಟ್ಟಿದ್ದಾರೆ ರೈತರು ಕೂಡ. ಏನ್ ಹೇಳ್ತೀರಾ, ಯಾರು ಪರಿಹಾರ ಕೊಡ್ತಾರೆ ಅವ್ರಿಗೆ? ರಾಜ್ಯ ಸರ್ಕಾರ ಅದನ್ನ ಕುಲಂಕುಷವಾಗಿ ಚರ್ಚೆ ಮಾಡುತ್ತೆ. ಚರ್ಚೆ ಮಾಡಿ ಅದು ಏನಾದ್ರೂ ನಿಜವಾಗಿಯೂ ಅವ್ರಿಗೆ ಬಹಳಷ್ಟು ತೊಂದರೆ ಆಗಿದ್ರೆ ರಾಜ್ಯ ಸರ್ಕಾರ ಅವ್ರ ಕೈ ಹಿಡಿಯುವಂತ ಕೆಲಸ ಮಾಡುತ್ತೆ. ಮಾನ್ಯ ಚಲುವರಾಯ ಸ್ವಾಮಿ ಅವರು ಅದ್ರ ಮೇಲೆ ಕಾಣಿಸ್ತಾ ಇದೆ ಸರ್, ಅಲ್ಲಿ ಏನು ಪರಿಶೀಲನೆ ಅದೇ ಹೇಳ್ತಾ ಇದ್ದೇನೆ. ಒಂದು ತಂಡವನ್ನು ಕಳಿಸ್ತಾರೆ, ಅದ್ರ ವರದಿಯನ್ನು ಪಡೆದು ಅದ್ರ ಹಿನ್ನೆಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರು, ಇವಾಗ ಹೇಳಿದ್ರಿ ತಾವು ಸನ್ ಸ್ಟ್ರೋಕ್ ಅಂತ, ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಒಂದು SOP ಮತ್ತು ಒಂದು ಅಡ್ವೈಸರಿಯನ್ನ ಅವರು ಈಗಾಗಲೇ ಇದನ್ನ ರಿಲೀಸ್ ಮಾಡಿದ್ದಾರೆ. SOP ನಲ್ಲಿ ಅವರು ಹೇಳಿದ್ದಾರೆ ಈಗಾಗಲೇ ಬಹಳ ಕ್ಲಿಷ್ಟಕರವಾದಂತಹ ಒಂದು ಬಿಸಿ ಗಾಳಿಯ ವಾತಾವರಣ ಇದೆ. ಸೊ ಅದಕ್ಕೆ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಸ್ಪತ್ರೆಗಳಲ್ಲಿ ವಾರ್ಡ್ಗಳನ್ನು ನಾವು ತೆರೆಯುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಆ ಬಿಸಿ ಗಾಳಿಯಿಂದ ಆಗಿರ್ಬೋದು ಅಥವಾ ನೀರಿನ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ಜಾನುವಾರುಗಳಿಗೆ ಸಮಸ್ಯೆ ಇರಬಹುದು, ನಮ್ಮ ರಾಜ್ಯ ಸರ್ಕಾರ ಎಲ್ಲದಕ್ಕೂ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಸ್ಪಂದಿಸ್ತಾನೆ ಇರ್ತಾರೆ. ಬರಗಾಲ ಬಂದು, ಮಳೆಗಾಲ ಬಂದು, ಚಳಿಗಾಲ ಬರೋವರೆಗೂ ಎಲ್ಲಾ ಕಾಲಗಳು ಬಂದ್ರೂ ಕೂಡ ಇನ್ನು ಸ್ಪಂದಿಸ್ತಾನೆ ಇರುತ್ತೆ ಎಲ್ಲಾ ಪಕ್ಷಗಳು ಅಷ್ಟೇ. ಎಸ್ ಶಿವಪ್ಪ ಸರ್, ಏನೋ ಹೇಳೋದಿಕ್ ಬಂದ್ರಿ? ಮೇಡಮ್ ಅವರ ಏನಿಲ್ಲ, ಇವತ್ತು ಬೆಳೆ ನಷ್ಟ ಆಗಿದೆ, ಆಲಿಕಲ್ಲು ಮಳೆ ಆಗಿ ಅಂತ ಹೇಳಿದ್ರಿ. ಆದ್ರೆ ಇವತ್ತು ಪರಿಹಾರ ಕೊಡ್ಬೇಕಾದ್ರೆ ಪಾಣಿಯಲ್ಲಿ ಬೆಳೆ ನಮೂದಾಗಿರ್ಬೇಕು. ಆದ್ರೆ ಇವತ್ತು ಯಾವ ಪಾಣಿಯಲ್ಲೂ ನಮೂದು ಮಾಡಿದ್ದಾರೆ ಈ ಸರ್ಕಾರ? ಯಾವ ಪಾಣಿಯಲ್ಲೂ ಎಲ್ಲೂ ನಮೂದಾಗಿಲ್ಲ. ಏನಾದ್ರೂ ಕೇಳಿದ್ರೆ ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಬೆಳೆ ನಮೂದು ಆಗದೆ ಇದ್ರೆ ಅವ್ರಿಗೆ ಪರಿಹಾರ ಎಲ್ಲಿ ಸಿಗ್ತಾ ಇದೆ? ಅದೊಂದು ಒಳ್ಳೆ ರೀಸನ್ ಅಲ್ವಾ ಶಿವಪ್ಪ ಸರ್, ಸರ್ವರ್ ಸಮಸ್ಯೆ ಅನ್ನೋದು ಈಸಿಯಾಗಿ ತಪ್ಪಿಸ್ಕೊಳ್ಳಬಹುದಲ್ವಾ? ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಮೇಡಮ್. ಇದು ಸರ್ವರ್ ಹೆಸರು ಹೇಳ್ಕೊಂಡು ಅಂದಂತ ಹಣ ಸಮೇತ ಸರ್ಕಾರಕ್ಕೆ ವಾಪಸ್ ಹೋಗ್ತಾ ಇದೆ. ಇದು ಆಗ್ತಿರೋಂಥದ್ದು. ಪ್ರತಿ ವರ್ಷ ಇಂತಿಂತ ತಿಂಗಳಲ್ಲಿ ಯಾವ ಬೆಳೆ ಇದೆ ಅದನ್ನ ನಮೂದು ಮಾಡ್ಬೇಕಾಗಿರುವಂತ ಅಧಿಕಾರಿಗಳು ಹಳ್ಳಿಗೆ ಹೋಗ್ಬೇಕು. ಹಳ್ಳಿಯಲ್ಲಿ ಯಾವ ಸರ್ವೆ ನಂಬರ್ಗೆ ಹೋಗಿ ಆ ಸರ್ವೆ ನಂಬರ್ ಅನ್ನ ಎಂಟ್ರಿ ಮಾಡುವಂತ ಕೆಲಸ ಆಗ್ಬೇಕು. ಆದ್ರೆ ಅದು ರೈತರಿಗೆ ಮಾಡಕ್ ಕೊಟ್ಟಿದೀವಿ ಅಂತ ಹೇಳ್ತಾರೆ. ರೈತರು ಮಾಡಕ್ ಹೋದ್ರೆ ಸರ್ವರ್ ತಗೊಳ್ಳೋದಿಲ್ಲ. ಇದು ಆಗ್ತಾ ಇರುವಂತದ್ದು. ಇದನ್ನ ಸರಿಪಡಿಸಬೇಕಾಗಿರುವಂತ ಸರ್ಕಾರ ಆ ಕೆಲಸ ಗಮನ ಕೊಡ್ತಾ ಇಲ್ಲ. ಇದು ಆಗ್ತಾ ಇರೋದು ಮೇಡಮ್.
ಧನ್ಯವಾದಗಳು ಶಿವಪ್ಪ ಸರ್, ನಮ್ಮ ಜೊತೆ ಜಾಯಿನ್ ಆದಕ್ಕಾಗಿ. ಹಲವು ವಿಚಾರಗಳನ್ನ ಕೂಡ ತಿಳಿಸಿದ್ದೀರಾ. ಜೊತೆಯಲ್ಲಿ ಅದನ್ನ ಇಲ್ಲಿ ಬಿಜೆಪಿಯಿಂದ ಜೊತೆಯಲ್ಲಿ ಕಾಂಗ್ರೆಸ್ ಇಂದ ಬಂದಿರುವಂತಹ ವಕ್ತಾರರು ಕೂಡ ಕೇಳಿಸ್ಕೊಂಡಿದ್ದಾರೆ. ಕೇವಲ ನಿಮ್ಮ ರಾಜಕೀಯ ಜಟಾಪಟಿಗಳನ್ನ ಹೊರತುಪಡಿಸಿ ರೈತರ ಸಮಸ್ಯೆಗಳು, ಜನಸಾಮಾನ್ಯರ ಸಮಸ್ಯೆಗಳನ್ನು ಕೂಡ ಆಲಿಸಿ ಅದಕ್ಕೂ ಕೂಡ ಸಮಯವನ್ನ ಕೊಡಿ ಅಂತ ರೈತ ಮುಖಂಡರು ಕೂಡ ಕೇಳ್ತಾ ಇರುವಂತದ್ದು, ಜೊತೆಯಲ್ಲಿ ಜನಸಾಮಾನ್ಯರು ಕೂಡ ಕೇಳ್ತಾ ಇರುವಂತದ್ದು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೋಗ್ತಿದ್ದಾರೆ, ಆದ್ರೆ ಬ್ರ್ಯಾಂಡ್ ಬೆಂಗಳೂರಲ್ಲೂ ಕೂಡ ನೀರಿನ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲಿ ಬ್ರ್ಯಾಂಡ್ ಆಗ್ತಾ ಇದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದೇ ರೀತಿಯಾದಂತಹ ಡಿಬೇಟ್ಗಳು ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.